ನಮಸ್ಕಾರ. ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ ಪ್ರೀತಿ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ನ ವೆಲ್ಕಮ್ ಮಾಡೋ ಸಮಯ. ಇವತ್ತು ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದೀವಪ್ಪ. ಇವತ್ತಿಲ್ಲಿಗೆ ರಿಯಲ್ ಕಪಲ್ಸ್ ಬರೋದಿಲ್ಲ, ಬದಲಾಗಿ ಭಾವಪೂರ್ಣ ಸಿನಿಮಾದ ಹೀರೋ ಹೀರೋಯಿನ್ ನಮ್ ಜೊತೆಗಿರ್ತಾರೆ. ನಮಗಾಗಿ ಸ್ಪೆಷಲ್ ಅಡಿಗೆ ಮಾಡ್ಕೊಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಸ್ಪೆಷಲ್ ಗೆಸ್ಟ್. ಹಿಂದೆ ಹಿಂದೆ ಹೋದ ಚಿತ್ರ ಮುಂದೆ ಮುಂದೆ ಬಂತು, ಈಗ ಚಂದವಾದ ನೆನಪು ತಂದಿದೆ. ಗಮನಿಸು ಹೃದಯವ, ಹೊಸಥರ ಅನುಭವ, ಮಧುರವಾದ ಅದರ ಸ್ವಾದ ಜೊತೆಯಲ್ಲಿರಲು ಮನಸ್ಸು ಬಯಸಿದೆ. ಒಂದ್ ನಿಮಿಷ ಮ್ಯೂಸಿಕ್ ನಿಲ್ಸ್ರೋ. ಒಂದ್ ನಿಮಿಷ ಸರ್, ನೀವು ಪುಟ್ಟಕ್ಕನ್ ಮಕ್ಕಳು ಧಾರಾವಾಹಿಲಿ ಆಕ್ಟ್ ಮಾಡ್ತೀರಾ? ಒಂದ್ ನಿಮಿಷ ರೀ. ಏನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ? ನಾವು ಇದು ಎಲ್ಲಿಗೆ ಬಂದಿದ್ದೀವಿ? ಹೋಟ್ಲಿಗೆ ಏನಾರು ಬಂದ್ಬಿಟ್ಟಿದ್ದೀವ ಅಂತ. ನಿನ್ ಮಕ್ಕ ಹೋಟ್ಲಲ್ಲ, ಹೋಟ್ಲು ಕಿಚನ್. ಅದನ್ನ ಹೇಳಕ್ ಬರಲ್ವಾ? ನಗ್ನಂತ ಹೇಳ್ಬೋದಲ್ಲ ಜಲ್ಜಾ. ಮೊದ್ಲು ಅವ್ರ ಏನೋ ಹೇಳ್ತಾರ. ಅಲ್ಲ ಸರ್, ನೀವು ಪುಟ್ಟಕ್ಕನ್ ಗಂಡ ಗೋಪಾಲ ತಾನೆ? ಮೇಡಮ್, ನೀವು ಸತ್ಯ ಅವ್ರ ತಾಯಿ ಅಲ್ವಾ ಜಾನಕಿ? ಏನ್ ಮಾತಾಡ್ತೀಯಮ್ಮ ನೀನು? ಅಲ್ಲ, ನನ್ಗೇನೋ ಡೌಟ್. ಇಲ್ಲಿ ಸುತ್ತಮುತ್ತ ಶೂಟಿಂಗ್ ನಡೀತಾ ಇತ್ತೋ ಏನೋ, ಇಲ್ಲಿ ನೋಡಕ್ ಬಂದ್ರ ಶೂಟಿಂಗ್ಗೆ? ಏನ್ ಅನ್ಕೊಂಡಿದ್ದೀರಿ ನಮ್ಮನ್ನ? ಯಾಕೆ ಸರ್? ಎಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತೆ ಆ ಜಾಗಕ್ಕೆ ರೋಲ್ ಕೇಳ್ಕೊಂಡು ಹೋಗೋರು ಅನ್ಕೊಂಡ್ಬಿಟ್ಟಿದ್ದೀವ ನಾವು. ಮತ್ತೆ ಕಪಲ್ಸ್ ಕಿಚನ್ ಅಲ್ಲಿ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಸ್ ಆಗ್ತಿದ್ಯಲ್ಲ. ನಾವು ಹಾ, ಭಾವಪೂರ್ಣ ಸಿನಿಮಾಲಿ ಗಂಡ ಹೆಂಡತಿ ರೋಲ್ ಮಾಡಿದೀವಿ. ಹೀರೋ ಅಂತ ಹೇಳಕ್ ಆಗಲ್ವಾ ನಿನ್ಗೆ? ನೀನ್ ಹೇಳಿದ್ಯಲ್ಲ ಇವಳು ಹೀರೋಯಿನ್. ನೀವ್ ಹೀರೋಯಿನ್ನ ಸರ್? ಅನ್ಮನ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಏನೇ ನಮ್ ಡೈರೆಕ್ಟ್ರು ನಮ್ಮನ್ನ ಹೀರೋಯಿನ್ ಮಾಡಿದ್ರು, ಆದ್ರೂ ಇವ್ರಿಗೆ ಡೌಟ್ ಅಂತ. ಅಲ್ಲ ಸರ್, ನಾನ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿನ ತಪ್ಪದೆ ನೋಡ್ತೀನಿ. ನಿಮ್ಗೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವಾಗ್ಲೂ ಇರುತ್ತಲ್ವಾ? ಹೆಂಡತಿ ಜೊತೆ ಬರ್ಬೇಕು ತಾನೆ ನೀವು? ಎಲ್ಲಿ ಚೇತನ್ ಮುಂಡಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗೋಯ್ತಾ ಇದು? ಸ್ವಲ್ಪ ಪಾತ್ರಕ್ಕೆ ಹೋಗ್ಬಿಡಿ. ರಮೇಶ್ ಪಂಡಿತ್ ಆಗಿ ಮಾತಾಡಿ ಈಗ. ಏನಮ್ಮ ನಿಮ್ಮ ಅನುಮಾನ ಏನಮ್ಮ? ಸರ್, ನನಗೆ ಒಂದು ಕ್ಲಾರಿಟಿ ಬೇಕು ಸರ್. ಇವಾಗ ಭಾವಪೂರ್ಣ ಸಿನಿಮಾದ ಹೀರೋ ಹೀರೋಯಿನ್ ಬರ್ತಾರಂತ ಹೇಳ್ದೆ. ನಾವೇ ಅಂತ ಹೇಳಿಲ್ವಮ್ಮ? ಎಷ್ಟ್ ಸರಿ ಕೇಳ್ತೀಯಮ್ಮ ನೀನು? ಇರು ಜಲ್ಜಾ. ಸರ್, ನೀವೊಂದು ಕ್ಲಾರಿಟಿ ಕೊಟ್ಬಿಡಿ ಸರ್ ನಮ್ಗೆ. ಅದಕ್ಕೆ ನೀವೇ ತಗೋಬೋದಲ್ಲ. ಒಂದ್ ಮಾತಿದೆ, ನಿರ್ಣಯವನ್ನ ಅರಿಯದ ಮನಕ್ಕೆ ದುಗುಡವೇ ಆಹಾರ ಅಂತ. ನಿಮಗೆ ನಿರ್ಣಯ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗೆ ಅನುಮಾನ ಇರುತ್ತೆ ಅಲ್ವಾ? ನೀವು ಯಾರಿಗಾರು ಒಂದು ಫೋನ್ ಹಾಕಿ ಕೇಳ್ಕೊಳ್ಳಿ, ನಮ್ ಡೈರೆಕ್ಟರ್ಗೆ ಫೋನ್ ಹಾಕಿ ನಾವು ಗಂಡ ಹೆಂಡ್ತಿನ ಅಲ್ವಾ ಸಿನಿಮಾನಲ್ಲಿ ಅಂತ. ಆದ್ರೂ ನಾನ್ ನಿಮ್ ಮಾತೆಲ್ಲ ನಂಬಕ್ ಆಗಲ್ಲ ಸರ್. ನಾನು ಡೈರೆಕ್ಟರ್ಗಂತೂ ಫೋನ್ ಮಾಡಲ್ಲ. ಕರೆಕ್ಟ್ ಆಗಿರೋ ಒಬ್ರು ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತಾ ಇದ್ದೀನಿ. ಮಾಡದ ಫೋನು? ಮಾಡ್ರಿ. ಏನ್ ಎದುರಿಸಿದಿರಾ? ಓಕೆ ಸರ್, ಅವಾಗ ನಮ್ಗೊಂದು ಕ್ಲಿಯರ್ ಪಾಯಿಂಟ್ ಸಿಕ್ಬಿಡುತ್ತೆ. ಫೋನ್ ಹಾಕ್ರೋ. ಹಾಕ್ರ ನೋಡಿ ಬಿಡೋಣ. ಹಾಕ್ರ. ಹಲೋ ಸುನೇತ್ರಾ ಮೇಡಮ್, ನಮಸ್ಕಾರ. ಕಪಲ್ಸ್ ಕಿಚನ್ ಕಡೆಯಿಂದ ನಾನು ಚೈತ್ರ ವಾಸುದೇವ್ ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ? ಚೈತ್ರ, ನಾನು ಈಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನಿಮ್ ಯಜಮಾನ್ರು ಏನ್ ಮಾಡ್ತಾ ಇದಾರೆ? ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ. ಆ ಹೆಲ್ತ್ ಕ್ಯಾಂಪ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ನಮ್ಮ ಯಜಮಾನ್ರು. ಓ, ಹೆಲ್ತ್ ಕ್ಯಾಂಪ್ ಅಲ್ಲಿ ಇದಾರ ಮೇಡಮ್? ಅವ್ರೊಬ್ರೇ ಹೋಗಿದಾರಾ, ಜೊತೆಲಿ ಯಾರನ್ನ ಹೋಗಿದಾರಾ? ಅಷ್ಟು ಧೈರ್ಯ ಇನ್ನು ಬಂದಿಲ್ಲ. ಧೈರ್ಯ ಬಂದಿಲ್ಲನಾ? ನೆಕ್ಸ್ಟ್ ಲೆವೆಲ್ ಧೈರ್ಯ ಮಾಡಿದಾರೆ. ಕಪಲ್ ಶೋಗೆ ನಿಮ್ಮನ್ ಕರ್ಕೊಂಡ್ ಬರ್ಬೇಕು. ನಮ್ಮ ಕಪಲ್ಸ್ ಕಿಚನ್ಗೆ ಯಾರನೋ ಇನ್ನೊಬ್ರನ್ನ. ಒಂದ್ ನಿಮಿಷ. ಅಯ್ಯೋ, ಒಂದ್ ನಿಮಿಷ. ಯಾರು ಕಪಲ್ಸ್? ನಾನ್ ಅಲ್ದೆ ಯಾರೇ ಹೋಗಿದಾರಲ್ಲಿ? ಹಾಯ್ ಸುನೇತ್ರಾ, ನಾನ್ ಶೈಲಾ. ಹಾಯ್ ಶೈಲಾ. ಅವ್ರು ಏನೇನೋ ಮಾತಾಡ್ತಿದ್ದಾರೆ. ಸುನು, ಅದು ಟೈಮ್ ಪೋಸ್ಟ್ಪೋನ್ ಆಗಿ ಇವಾಗ ಫಿಕ್ಸ್ ಆಗ್ಬಿಡ್ತು. ಆ ಭಾವಪೂರ್ಣ ಸಿನಿಮಾ ಪ್ರಮೋಷನ್ಗೆ ಒಂದ್ ಶೋಕ್ ಬಂದಿದೀವಿ ಅಷ್ಟೇ. ಪ್ಲೀಸ್. ಸರಿ, ಭಾವಪೂರ್ಣ ಚಿತ್ರದ ಪ್ರಮೋಷನ್ ಹೋಗಿದ್ದೀರಾ? ಕಪಲ್ಸ್ ಕಿಚನ್ ಅಲ್ಲಿ ನನ್ನ ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಭಾವಪೂರ್ಣದಲ್ಲಿ ಗಂಡ ಹೆಂಡತಿ ತಾನೆ, ಪ್ರಮೋಷನ್ಗೋಸ್ಕರ ಬಂದಿದೀವಿ. ಕಪಲ್ಸ್ ಕಿಚನ್ ಅಲ್ಲಿ ನಾನಿಲ್ದೆ ಹೆಂಗ್ ಹೋದ್ರಿ ನೀವು? ಅಲ್ಲ, ಈಗ ಭಾವಪೂರ್ಣ ಕಪಲ್ಸ್ ಅಂತ ನಾವಿಬ್ರನ್ನ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಭಾವಪೂರ್ಣ ಆದ್ರೇನೋ, ಯಾವ ಪೂರ್ಣ ಆದ್ರೇನೋ, ನಿಮ್ಮ ಸಂಪೂರ್ಣ ನಾನು. ಟೆನ್ಷನ್ ಮಾಡ್ಕೋಬೇಡ ಸುನು. ಮನೆಗೆ ಬಂದ್ರೆ ನಮ್ಮನೆ ಕಿಚನ್ ಅಲ್ಲಿ ನಾನು ನಿನ್ನೇ ಇರೋಣ. ನಮ್ಮನೆ ಕಿಚನ್ ಅಲ್ಲಿ ನಾವ್ ಯಾವಾಗ್ಲೂ ಇರ್ತೀವಿ. ಕಪಲ್ಸ್ ಕಿಚನ್ ಅಲ್ಲಿ ಹೋಗೋದೇ ಒಂದು ದೊಡ್ಡ ವಿಶೇಷ. ಅಲ್ಲಿ ನನ್ನ ಬಿಟ್ಟು ಹೋಗಿದಿರಲ್ಲ, ಮನೆಗ್ ಬನ್ನಿ ನೀವು.
ಆಮೇಲೆ ನೋಡ್ಕೋತೀನಿ ನಿಮ್ಮನ್ನ. ಅಲ್ಲ ಅಲ್ಲ ಸುನು ಸರ್ ಟೆನ್ಷನ್ ಮಾಡ್ಕೋಬೇಡಿ ಬನ್ನಿ ಮೇಡಮ್. ನಾನು ವಿಚಾರಿಸ್ಕೊತೀನಿ. ಈ ಕೇಳಿ ನಿಜವಾಗ್ಲೂ ಅವರು ಸಿನಿಮಾ ಪ್ರಮೋಷನ್ ಅಂತಾನೆ ಬಂದಿದ್ದಾರೆ. ನಿಮಗೆ ಸುಮ್ನೆ ಕಾಲ್ ಎಳೆಯೋಣ ಅಂತ ಇದೊಂದು ಚಿಕ್ಕ ಒಂದು ಆಕ್ಟಿವಿಟಿ ಮಾಡಿದ್ವಿ. ಆದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಮತ್ತೆ ಸರ್ ನ ಮತ್ತೊಮ್ಮೆ ನಮ್ಮ ಕಪಲ್ ಕಿಚನ್ ಎಪಿಸೋಡ್ ಕರ್ದೇ ಕರಿತೀವಿ. Thank you so much Thank you. for this call and I wish ಬಾಬಾಪೂರ್ಣ all the very best and Z couple show ಮಿಂಚ್ತಾ ಇದೆ. ಆಮೇಲೆ ಒಂಥರ ಮಜಾ ಇದೆ ಶೋ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆದಷ್ಟು ಬೇಗ ಸಿಗೋಣ, ಓಕೆನಾ? ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಗೊತ್ತಲ್ಲ ನಾನೇನು ಅಂತ. ಅಲ್ಲ ನಂಗೆ ಹೊಡೆಯೋಕ್ ಬರ್ಬೇಕಿದ್ದಾರೆ ನನಗೆ ಅವ್ರು. ಗೊತ್ತು ನೀನೇನು ಅಂತ ನಾನು ಹೇಳಿರ್ತೀನಿ ಅವ್ರಿಗೆ. So sweet. Thank you so much. All the very best. Love you, ಚೈತ್ರ. ಥ್ಯಾಂಕ್ ಯು ಸೇಮ್ ಹಿಯರ್ ಮ್ಯಾಮ್. ಆದ್ರೂ ಸರ್ ಸೀರಿಯಲ್ ಅಲ್ಲಿ ನಿಮ್ ಪಾತ್ರ ನೋಡಿ ಸಾಕಷ್ಟು ಜನ ಬೆವ್ತೋಗ್ಬಿಟ್ರು. ಬಟ್ ಈಗ ನಾವು ನಮ್ಮ ಕಪಲ್ ಕಿಚನ್ ಅಲ್ಲಿ ಸರ್ರನ್ನೇ ಬೆವ್ತಿಸ್ಬಿಟ್ಟಿದೀವಿ. ಏನ್ರಿ ಎಲ್ಲ ಒಳ್ಳೆ ಫಿಟ್ಟಿಂಗ್ ಮಾಡಿರ್ತಾರ ಮೆಂಟಿಗೆ ಫೋನ್ ಮಾಡಿದಿರಲ್ಲ. ಒನ್ಸ್ ಅಗೇನ್ ಸರ್ ವೆಲ್ಕಮ್ ಕಪಲ್ ಕಿಚನ್ ಗೆ. Thank ಮೇಡಮ್ you. ವೆಲ್ಕಮ್ ಕಾರ್ಯಕ್ರಮಕ್ಕೆ. ಪ್ರೀತಿಯ ಸ್ವಾಗತ ನಿಮಗೆ. ವೀಕ್ಷಕರೇ, ಚೇತನ್ ಮುಂಡಾಡಿ ಅವರ ನಿರ್ದೇಶನದ ಭಾವಪೂರ್ಣ ಸಿನಿಮಾದ ಹೀರೋ ಹೀರೋಯಿನ್ ನಮ್ ಜೊತೆಗಿದ್ದಾರೆ. ಇವತ್ತು ಇವ್ರ ಜೊತೆಗೆ ನಾವು ಕಪಲ್ಸ್ ಕಿಚನ್ ಅಲ್ಲಿ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದೀವಪ್ಪ. ಸೊ ಶುರು ಮಾಡೋಣ. ಓಕೆ ಸರ್, ನಾವು ಆಲ್ರೆಡಿ ಕಿಚನ್ ಅಲ್ಲಿ ಇರೋದ್ರಿಂದ ಮೇಡಮ್ ನಮ್ ಶೋ ಫಾರ್ಮ್ಯಾಟ್ ಹೇಳ್ಬಿಡ್ತೀನಿ. ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗೆಸ್ಟ್ ಯಾರಿದ್ದಾರೆ, ಒಬ್ಬರೊಂದು ಅಡಿಗೆ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದು ಅಡಿಗೆ ಮಾಡ್ತಾರೆ. ಅತಿಥಿ ಕೈಯಲ್ಲಿ ನಮ್ಮ ಶೆಫ್ 3ನೇ ಅಡಿಗೆ ಮಾಡಿಸ್ತಾರೆ. ಓಕೆನಾ? Okay. ಸೊ ಇವತ್ತು ನಾವು ಆಲ್ರೆಡಿ ಕಿಚನ್ ಅಲ್ಲಿ ಇರೋದ್ರಿಂದ ನಿಮ್ಮಿಬ್ರಲ್ಲಿ ಮೊದಲನೇ ಅಡಿಗೆ ಯಾರು ಮಾಡಕ್ ರೆಡಿ ಆಗಿದ್ದೀರಾ? ಬೆವ್ತೋಗಿರೋದಕ್ಕೆ ಸರ್ರೇ ಮಾಡ್ಬೇಕು ಇವಾಗ. ರಮೇಶ್ ಪಂಡಿತ್ ಸರ್ ರೆಡಿನಾ? ಮಾಡೋಣ. ಮಾಡೋಣ. ಏನ್ ಮಾಡ್ತೀರಾ? ಕಡಲೆಕಾಳು ದೋಸೆ, ಬೆಳ್ಳುಳ್ಳಿ ಮಸಾಲ. ಓಕೆ, ಕಡ್ಲೆಕಾಳು ದೋಸೆ ಅಂದ್ರೆ ಐ ಥಿಂಕ್ ಪವರ್ ಪ್ಯಾಕ್ಡ್ ಆಗಿರುತ್ತೆ, ಪ್ರೋಟೀನ್ ಪ್ಯಾಕ್ಡ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂತ ಅಡಿಗೆ. ಸೊ ಶುರು ಮಾಡೋಣ. ಎಸ್. ಓಕೆ, ಕಡ್ಲೆಕಾಳು ದೋಸೆಗೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನ ನಾನು ತಗೊಂಡ್ಬಂದಿದ್ದೀನಿ. ಎಲ್ಲ ಕರೆಕ್ಟ್ ಆಗಿದೆ, ಒಂಚೂರು ಚೆಕ್ ಮಾಡ್ಕೊಂಬಿಡಿ ಸರ್. ಜೊತೆಗೆ ಬೆಳ್ಳುಳ್ಳಿ ಮಸಾಲ ಅಂತ ಹೇಳಿದ್ರಲ್ಲ, ಅದಕ್ಕೂ ಕೂಡ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಎಲ್ಲ ಒಂದ್ಸತಿ ನೋಡ್ಕೊಂಡು ಸರಿಗಿದ್ಯಾ ಅಂತ ಹೇಳ್ಬಿಡಿ. ಕಡಲೆಕಾಳು ರಾತ್ರಿ ನೆನೆಸಿ ಬೇಯಿಸ್ಕೊಂಡೋದು, ಒಂಚೂರು ರವೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಜೀರಿಗೆ, ಹಾ. ರುಚಿಗೆ ತಕ್ಕಷ್ಟು ಉಪೇಂದ್ರ, ಐ ಮೀನ್ ಉಪ್ಪು. ಓಕೆ, ಇವಾಗ ಬೆಳ್ಳುಳ್ಳಿ ಚಟ್ನಿ ಮಾಡೋದಕ್ಕೆ ಬೆಳ್ಳುಳ್ಳಿ ಏನಿಲ್ಲ, ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಓ, ಓಕೆ. ತುಂಬಾ ಕಪ್ಪಗೆ ಕೆಂಪುಗಲ್ಲ, ಚೂರು ರೋಸ್ಟ್ ಮಾಡ್ಕೊಂಡು, ಚೂರ್ ಕರುಮ್ ಕುರುಮ್ ತರ. ಚಾಟ್ ಮಸಾಲ, ಚೂರು ಮೆಣಸಿನ ಪುಡಿ, ಚೂರು ನಿಂಬೆ ರಸ ಓ, ಮಿಕ್ಸ್ ಮಾಡಿ ತಿಂತ ಇದ್ರೆ ಆಹಾ. ಅದಕ್ಕೊಂದು ಹೆಸರು ಇಟ್ಬಿಡ್ತೀರಾ, ಪಂಡಿತ್ ಪಾಕ ಅಂತ. ಈ ನಳಪಾಕ, ಭೀಮ ಪಾಕ ಅಂತಾರಲ್ಲ, ಹಾ. ಹಂಗೆ ಪಂಡಿತ್ ಪಾಕ. ನಾನು ಮುಂದಕ್ಕೆ ಪಂಪ ಅಂತ ಹೇಳ್ಕೊಂಡು ಅಲ್ವಾ? ಏನು ಅಲ್ರಿ, ಮೊಸರು ಬೇಕಾಗಿತ್ತಲ್ರಿ. ಅಷ್ಟೇ ತಾನೇ. ಒಂದ್ ನಿಮಿಷ ಇರಿ ಸರ್. ನಮ್ಮ ಅಡುಗೆಗೆ ನಾವು ಬಳಸ್ತಾ ಇದೀವಿ ಆರೋಗ್ಯ ಮೊಸರು. ತೊಳಿ ಸರ್. ಥ್ಯಾಂಕ್ ಯು. ಓಕೆ ಸರ್, ದೋಸೆ ಪ್ರೋಟೀನ್ ಪ್ಯಾಕ್ ದೋಸೆ ತಿನ್ನೋದಕ್ಕೆ ಅಂದ್ರೆ ಪಂಡಿತ್ ಪಾಕ ತಿನ್ನೋದಕ್ಕೆ ನಾವು ರೆಡಿ. ಶುರು ಮಾಡ್ಕೊಳ್ಳೋಣ. ಎಸ್, ಚೂರು ಹೆಲ್ಪ್ ಮಾಡ್ತೀರಾ? ಮಾಡ್ತೀನಿ ಬನ್ನಿ ಸರ್. ಕಡಲೆಕಾಳು ಕೊಡಿ. ಓಕೆ. ಕಡಲೆಕಾಳನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ರಿ. ಇದು ರಾತ್ರಿ ನೆನ್ಸಿಡ್ಬೇಕಂದ್ರೆ ಎಷ್ಟು ಗಂಟೆಗಳ ಕಾಲ ನೆನ್ಸಿಡ್ಬೇಕು ಸರ್? ಕಡಲೆಕಾಳು ನೆನೆಯಕ್ಕೆ ಮಿನಿಮಮ್ ಒಂದು 6 hours ಬೇಕು. ಓಕೆ. ಒಂಚೂರು ರವೆ ಹಾಕಬೇಕು. ರವೆ ಯಾಕೆ ಹಾಕಬೇಕು ಅಂದ್ರೆ, ನಾವು ರವೆ ರೊಟ್ಟಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ, ಹೌದು. ಆ ಕಾರಣಕ್ಕೆ ರವೆ. ಆಮೇಲೆ ಖಾರಕ್ಕೆ ಮೆಣಸಿನ್ಕಾಯಿ, ಒಂದು ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಶುಂಠಿ ಹಾಕಬೇಕು, ಡೈಜೆಷನ್ ತುಂಬಾನೇ ಒಳ್ಳೇದು. ಜೊತೆಗೆ ಯಾಕೆ ಮುಖ್ಯ ಅಂದ್ರೆ, ಕಡಲೆಕಾಳು ತುಂಬಾ ಹೈ ಪ್ರೋಟೀನ್ ಆದ್ರಿಂದ ಅರಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿ. ಹೌದು. ಶುಂಠಿ ಹಾಕ್ಬಿಟ್ರೆ ಸೂಪರ್. ಆಮೇಲೆ ಮೊಸರು ಹಾಕಬೇಕು. ಮೊಸರು ಯಾಕೆ ಅಂದ್ರೆ, ಈ ದೋಸೆ ಉಬ್ಬು ಬೇಕಲ್ಲ, ಉಬ್ಬಬೇಕು. ರವೆ ಹಾಕೋದು ಕ್ರಿಸ್ಪಿ ಆಗೋದಕ್ಕೆ, ಇದು ಉಬ್ಬೋದಕ್ಕೆ. ಓಕೆ. ಸೂಪರ್ ಆಗಿದೆ ಮೊಸರು. ಸೊ ನಾವು ಇಲ್ಲಿ ಬಳಸ್ತಾ ಇದೀವಿ ಆರೋಗ್ಯ ಮೊಸರು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸುಶ್ರುತಮ್ಮನಿ ಅಂತ ಒಬ್ಬ ಇದ್ದಾನೆ, ಅವನೊಂದು ಮಾತು ಹೇಳಿದ್ದಾನೆ. ಏನು ಅಂದ್ರೆ, ನಾವು ತಿನ್ನೋ ಆಹಾರ ಔಷಧಿ ಆಗಬೇಕು, ಔಷಧಿನೇ ಆಹಾರ ಆಗಬಾರ್ದು ಅಂತ. ಹೌದು ಹೌದು. ಅದಕ್ಕೆ ಹಿಂದಿನ ಕಾಲದವರು ಸೀಸನ್ ತಕ್ಕಂಗೆ ಫುಡ್ಗಳು ಮಾಡ್ತಿರ್ತಾರೆ. ಓ, ಚೆನ್ನಾಗಿದೆ. ನೋಡು ಹಿಂಗೆ. ನಾನು ಇದನ್ನ ಬಗ್ಸ್ತೀನಿ, ಒಲೆ ಮೇಲೆ ತವ ಇಟ್ಟು ಈಗ ದೋಸೆ ಹಾಕ್ಬಿಡೋಣ. ಎಸ್, ಅರೆ ಸೂಪರ್, ಬಿಸಿ ಆಗಿದೆ. ಚೂರಿ ಆಯಿಲ್ ಸಿಗುತ್ತಾ? ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೆಂಚು ಅಂತೂ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆ ನೀಟಾಗಿ ಸವರ್ತಾ ಇದಾರೆ. ಈಗ ದೋಸೆ ಉಯ್ದ್ಬಿಟ್ಟು ತಿನ್ಬಿಡೋದೆ. ಜೈ ಜಲಜಾ. ಯಾವ ಮ್ಯಾಪ್ ಹಾಕ್ತೀರಾ ನೋಡೋಣ. ಓ,
ಸರ್ ಈ ದೋಸೆ ಹಾಕೋದು ಒಂದ್ ಕಲೆ ಸರ್. ಮತ್ತೆ ಎಲ್ಲ ಒಂದ್ ಕಲೆ ಮೇಡಮ್. ಉಜ್ಜಾ ಇರಿ ಸರ್. ಅಂದ್ರೆ ಒಂದ್ ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ, ನೈಸ್, ಒಳ್ಳೆ ಘಮ ಬರ್ತಿದೆ ಸರ್. ಅದು ಆ ಒಂದು ಕಾಳಿಂದು ಸುಡ್ತಿರೋದು ಒಂದು ಫ್ಲೇವರ್ ಬರ್ತಾ ಇದೆ. ಏನಂತೀರ ಇದಕ್ಕೆ? ನೀವು ಪಂಚಾಯತಿ ಆಫೀಸಲ್ಲಿ ಯಾವಾಗ್ಲೂ ಹೋಗಿ ಕುತ್ಕೊಳ್ತಿರಲ್ಲ ಈ ಕಡಲೆಕಾಳು ದೋಸೆ ತಿನ್ನಕ, ಆ ಪಕ್ಕದಲ್ಲಿ ಒಂದ್ ಚಿಕ್ಕ ಕ್ಯಾಂಟೀನ್ ಇದೆಯಲ್ಲ, ಅವನ ಹತ್ರ ಇದನ್ನ ಮಾಡ್ಸ್ಕೊಂಡು ತಿಂತಾ ಇರ್ತೀನಿ ನಾವು. ಅದಕ್ಕೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಬಿಡಿ. ನೀನ್ ಮಾಡೋ ಅಡಿಗೆ ತಿಂದ್ರೆ ಇನ್ನೇನಾಗುತ್ತೆ? ಅಲ್ಲಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ಓಕೆ, ಒಂದ್ ದೋಸೆ ರೆಡಿ ಆಯ್ತು ಸರ್. ನನಗೆ ಇದು ನಿಮಗೆ? ಅಯ್ಯೋ ಅಲ್ಲ, ಅದು ನಿಮಗೆ, ನನಗೊಂದು ದೋಸೆ ಈರಮ್ಮ, ನಾನು ಒಯ್ದು ಕೊಡ್ತೀನಿ, ನೀನ್ ಬಾ ಬೇರೆದ ಮಾಡು, ಬೇಗ ಎಷ್ಟು ಟೈಮ್ ತಿಂತೀಯಲ್ಲ. ಸೊ ಕೇಳಿಸ್ಕೊಂತಾ ಇದ್ರಲ್ಲ ವೀಕ್ಷಕರೇ, ಕನ್ಫ್ಯೂಸ್ ಆಗ್ಬೇಡಿ, ಇವರು ಭಾವಪೂರ್ಣ ಸಿನಿಮಾದ ಪಾತ್ರಗಳಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸಾರ್ವಜನಿಕರ ಮುಂದೆನೂ ರೇಗೋದ್ ಬಿಡಲ್ವಲ್ಲ. ಇನ್ನೇನು ಮತ್ತೆ ವನ ಅನ್ಕೊಂಡು. ಸರ್ ಆ ಕಡೆ ನೀವು ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂತಾ ಇದ್ದೀರಾ, ಮೊದ್ಲಿಗೆ ಏನ್ ಮಾಡ್ತಿದ್ದೀರಾ ಸರ್? ಫಸ್ಟ್ ಬೆಳ್ಳುಳ್ಳಿನ ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಮೇಡಮ್. ಈಗ ನಿಮ್ಮನ್ನ ನಾವು ಸತ್ಯನ ತಾಯಿಯಾಗಿ ಜಾನಕಿ ಪಾತ್ರದಲ್ಲಿ ನೋಡಿದೀವಿ. ಅದ್ರಲ್ಲಿ ಎಷ್ಟು ಸಾಫ್ಟ್ ಅಂಡ್ ಸ್ವೀಟ್ ಆಗಿರ್ತೀರಾ, ಇಲ್ಲಿ ಯಾಕೆ ಈ ತರ ಡೈಲಾಗ್ಸ್? ಯಾಕೆ ನಾನು ಅಂದ್ರೆ ನಿಂತಿದ್ದೀನಲ್ಲ. ಅಯ್ಯೋ ಒಂದ್ ನಿಮಿಷ ಸುಮ್ನಿರ, ಅದು ಜಲಜ ಪಾತ್ರ, ಅದಕ್ಕೆ ಜಾನಕಿ ಅಲ್ಲ. ಓಕೆ. ಕಾದಿರೋ ಎಣ್ಣೆಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕಾ ಸರ್? ಮನೇಲಿ ಎಷ್ಟು ಜನ ಇರ್ತೀವಿ, ಎಷ್ಟು ದೋಸೆ ಹಾಕ್ತಿವಿ, ಓಕೆ, ಎಷ್ಟು ತಿನ್ಕೋತೀವಿ. ಇದನ್ನ ಬೆಳ್ಳುಳ್ಳಿ ಚಟ್ನಿ ಅನ್ನಲ್ಲ, ಬೆಳ್ಳುಳ್ಳಿ ಮಸಾಲ ಅಂತಾರೆ. ಓಕೆ. ಈ ಕಡಲೆಕಾಳು ದೋಸೆ ಇದನ್ನ ತಿಂದ್ರೆ ಚೆನ್ನಾಗಿರುತ್ತಾ? ಆಹಾ, ಸರ್ ಇದು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದಾ? ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತಲ್ಲ. ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈಗ ಬೋಲಿಗೆ ನೀವು ಫ್ರೈ ಮಾಡಿಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಏನ್ ಆಡ್ ಮಾಡೋದು? ಏನಿಲ್ಲ ಮೇಡಮ್, ಇಲ್ಲಿದೆಯಲ್ಲ ಚಾಟ್ ಮಸಾಲ. ಓಕೆ, ಖಾರದ ಪುಡಿ ಹಾಕ್ತೀರಾ? ಖಾರದ ಪುಡಿ, ಹಾ, ಚಾಟ್ ಮಸಾಲ, ಆಮೇಲೆ ಲೆಮನ್ ಜ್ಯೂಸ್, ಲೆಮನ್. ಅರ್ರೆ, ಅಷ್ಟೇನಾ? ರುಚಿಗೆ ತಕ್ಕಷ್ಟು ಉಪೇಂದ್ರ. ಹೇಗಿದೆ? ಅರ್ರೆ ವಾ, ಬರ್ಸ್ಟ್ ಆಫ್ ಫ್ಲೇವರ್, ಗಾರ್ಲಿಕ್ ಫ್ಲೇವರ್ ಇದೆಯಲ್ಲ, ಅದು ಹಂಗೆ ಹೊಡಿತಾ ಇದೆ ಸರ್, ಸಕ್ಕತ್ತಾಗಿದೆ. ಬೆಳ್ಳುಳ್ಳಿ ಮಸಾಲ ಜೊತೆಗೆ ಈ ಪ್ರೋಟೀನ್ ಕಾಳು ದೋಸೆ ಹೇಗಿರುತ್ತೆ ನೋಡೋಣ. ಕಡಲೆಕಾಳು ದೋಸೆ, ಬೆಳ್ಳುಳ್ಳಿ ಮಸಾಲ, ರೆಡಿ ಟು ಈಟ್ ಅಲ್ವಾ ಸರ್? ಮತ್ತೆ ತಗೊಳ್ಳಿ, ಇನ್ಯಾಕ್ ತಡ, ಮೇಡಮ್ ತಿನ್ಸಿ ನೋಡೋಣ ಯಾವ ರೀತಿ ಮಾಡಿದಿರಂತ ಅವರು. ಯಪ್ಪ, taste ಮಾಡಿ. ಮುಖ ನೋಡ್ರೆ ತಿನ್ಸ್ಬೇಕು ಅನ್ಸುತ್ತಾ ಮೇಡಮ್? ನಾನಂತ ತಿನ್ನಲ್ಲ ಸರ್ ಇದು ಮಕ್ಕ ಸಿಂಡಿಸ್ಕೊಂಡೆ ಹಣೆನಲ್ಲಿ ನೆರಗೆ ಜಾಸ್ತಿ ಆಗುತ್ತೆ ಇವಳಿಗೆ. ಹಿಂಗ್ ಬಿಟ್ರೆ ನೀವಿಬ್ರು ಹಿಂಗೆ ಜಗಳ ಆಡ್ತಿರ್ತೀರಾ. ದಯವಿಟ್ಟು ಇದನ್ನ ಇಲ್ಲೇ ಸ್ಟಾಪ್ ಮಾಡಿ. ನೀವು ಮಾಡಿರೋ ಅಡ್ಗೆ ಟೇಸ್ಟ್ ಮಾಡ್ಬೇಕಂದ್ರೆ ಒಬ್ರು ಸ್ಪೆಷಲ್ ಗೆಸ್ಟ್ ನ ಕರ್ಸೋಣ ಅನ್ಕೊಳ್ಳಿ. ಕರ್ಸಿ ಮೇಡಮ್, ಯಾರು ನಾಡ ಕರ್ಸಿ ನೋಡೋಣ. ತಡ ಮಾಡದೆ ನಮ್ಮ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಅವರ್ ಸ್ಪೆಷಲ್ ಗೆಸ್ಟ್ ಪವನ್. ಅದ್ರಮ್ಮ, ನೀನು ಯಾವಾಗ ಬಂದ ದುಬೈಯಿಂದ? ದುಬೈಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಅಲ್ಲಿ ಹಂಗಾಗಿ ನಿಮ್ದು ಸ್ಟುಡಿಯೋಗೆ ಇದಾರೆ? ಇಲ್ಲ, ಸ್ಟುಡಿಯೋಗೆ ಇದಾರೆ, ಫೋಟೋಗೂ ತೆಗಿತಾರೆ. ಒಂದ್ ಫೋಟೋ ಇವಾಗಾದ್ರೂ ತಗಸ್ಕ. ಇಲ್ಲ, ನಾವು ಸತ್ ಮೇಲೆ ಮಾತ್ರ ಫೋಟೋ ತೆಗಿಯೋದು. ಹಲೋ, ನಮಸ್ಕಾರ ಪವನ್ ಅವರೇ, ವೆಲ್ಕಮ್. Thank you. ಏನ್ ಅದ್ರಾಮ ಅಂತ ಇದಾರೆ, ಡಿಫ್ರೆಂಟ್ ಆಗಿದೆ, ದುಬೈ ಗಿಬೈ ಅಂತ ಇದಾರೆ. ಪಿಕ್ಚರ್ ಅಲ್ಲಿ ಅದ್ರಾಮ ಅಂತ ಕ್ಯಾರೆಕ್ಟರ್, ಎಸ್ಪೆಷಲಿ ಫೋಟೋಗ್ರಾಫರ್, ಊರಿಗೊಬ್ನೇ ಫೋಟೋಗ್ರಾಫರ್. ಓ, ಸೊ ಅವ್ನ ಸ್ಪೆಷಾಲಿಟಿ ಏನಂದ್ರೆ ಊರಲ್ಲಿ ಯಾರು ಸತ್ರೆ ಮಾತ್ರ ಹೋಗಿ ಫೋಟೋ ತೆಗಿಯೋದು, ಬದುಕಿದಾಗ ಫೋಟೋ ತೆಗಿಯೋದು. ಆದ್ರೆ ಇವನ್ ದುರಂತ ಏನು ಅಂದ್ರೆ, ಹಾ, ಇವನ್ಗೆ ಏನಾರ ವ್ಯಾಪಾರ ಆಗ್ಬೇಕು ಅಂದ್ರೆ ಊರಲ್ಲಿ ಯಾರು ಸಾಯ್ಬೇಕು ಅಂತ ಕ್ಯಾಮ್ರಾಮನ್. ಭಾವಪೂರ್ಣ ಶ್ರದ್ಧಾಂಜಲಿ ಲೆಕ್ಕಕ್ಕಿದೆ ಹಾಗಾದ್ರೆ. ಅದಿಲ್ಲ ಸಿನಿಮಾನಲ್ಲಿ, ಬರೀ ಭಾವಪೂರ್ಣ. ಓಕೆ, ಇವಾಗ ನಿಮಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ದೋಸೆ ಮಾಡಿದ್ದಾರೆ. ಇದನ್ನ ಟೇಸ್ಟ್ ಮಾಡಿ ಅದು ಹೇಗಿದೆ ಅಂತ ಹೇಳ್ಬೇಕು. ಸರ್ ಯೋಚನೆ ಮಾಡಿ, ಯಾರಿಗಾನ ಫೋಟೋ ಗಿಟೋ ಕೊಟ್ಟಿಲ್ವಾ? ಎಲ್ಲರಿಗೂ ಕೊಟ್ಟು ಮುಗಿಸಿದೀರಾ ಎಲ್ಲ? ನನ್ ಫೋಟೋ ತೆಗಿಯಕ್ಕೆ ಯಾರು ರೆಡಿ ಇಲ್ಲ. ನನಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ, ನನಗೆ ಗೊತ್ತಿತ್ತು. ತುಂಬಾ ಚೆನ್ನಾಗಿದೆ. ಅಬ್ಬಾ, ಸಾಕ ಬೇಕಾಗಿತ್ತ ನಿಮ್ಗೆ? ಸಾಕಾಗಿದೆ. ತಿನ್ನಿ Taste ಸರ್, ಮಾಡಿ ಆಮೇಲೆ ಸರ್. ನೋಡೋಣ. ಅರೆ ವಾ, ಚೆನ್ನಾಗಿದ್ಯಾ ಸರ್? ನಂದಿಷ್ಟು ನಂಗೆ ಚೆನ್ನಾಗಿದ್ದೇನೆ. ಚೆನ್ನಾಗಿದೆ ಇರುತ್ತೆ.
ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇನ್ನೊಂದ್ಸರಿ ಹೇಳು. ಹಾ ಚೆನ್ನಾಗಿದೆ ನೋಡಿ. ಪಂಡಿತ್ ಅವರ ಸ್ಪೆಷಲ್ ಪ್ರೋಟೀನ್ ದೋಸೆ. ಸೂಪರ್ ಆಗಿದೆ. ಇನ್ನೊಂದ್ಸರಿ ಹೇಳಿ ಅವಳಿಗೆ. ನಿಜ ಹೇಳ್ತೀನಿ ಸರ್, ಒಂದ್ ಬೈಟ್ ಅಲ್ಲಿ ಸ್ಟಾಪ್ ಮಾಡಕ್ಕಾಗಲ್ಲ, ಅದ್ಭುತವಾಗಿದೆ ಟೇಸ್ಟ್. ಸರ್ ಇದು ನಾನೇ ಖಾಲಿ ಮಾಡ್ಬಿಡ್ತೀನಿ. ಮಾಡಿ. So, ವೀಕ್ಷಕರೇ, ಕಡಲೆಕಾಳಿನ ದೋಸೆ ಹಾಗೂ ಬೆಳ್ಳುಳ್ಳಿ ಮಸಾಲ ಮಾಡುವಂತಹ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ಕಡ್ಲೆಕಾಳು ದೋಸೆ ಹಾಗೂ ಬೆಳ್ಳುಳ್ಳಿ ಮಸಾಲೆ ಮಾಡುವ ವಿಧಾನ. ಒಂದು ಜಾರ್ಗೆ ನೆನೆಸಿಟ್ಟ ಕಡ್ಲೆಕಾಳು, ಸ್ವಲ್ಪ ರವೆ, ಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಸಾಲೆಯನ್ನ ಒಂದು ಬೌಲ್ಗೆ ಹಾಕಿಕೊಂಡು ತವಾ ಮೇಲೆ ಎಣ್ಣೆ ಹಾಕಿ ದೋಸೆಯನ್ನ ಹಾಕಿಕೊಳ್ಳಿ. ಕಡ್ಲೆಕಾಳು ದೋಸೆ ರೆಡಿ. ಬೆಳ್ಳುಳ್ಳಿ ಮಸಾಲೆ ಮಾಡುವ ವಿಧಾನ. ಒಂದು ಒಗ್ಗರಣೆ ಪಾತ್ರೆಗೆ ಎಣ್ಣೆಯನ್ನ ಹಾಕಿ ಕಾಯಿಸಿಕೊಂಡು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಖಾರದ ಪುಡಿ, ಚಾಟ್ ಮಸಾಲ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿದರೆ ಬೆಳ್ಳುಳ್ಳಿ ಮಸಾಲೆ ರೆಡಿ. ಸೊ ವೀಕ್ಷಕರೇ, ಭಾವಪೂರ್ಣ ಸಿನಿಮಾ ತಂಡದ ಕ್ಯಾಸ್ಟ್ ನಮ್ ಜೊತೆಗಿದ್ದಾರೆ. ಒಬ್ಬರಿಗಿಂತ ಒಬ್ರು ಟ್ಯಾಲೆಂಟೆಡ್, ಹೇಳಲೇಬೇಕಾಗಿಲ್ಲ. ಸೊ ಈ ಟೀಮ್ ಹಿಡ್ಕೊಂಡು ನಾನೊಂದು ಚಿಕ್ಕ ಗೇಮ್ ಆಡ್ಸೋಣ ಅಂತ ಅನ್ಕೊಂಡಿದೀನಿ ಸರ್. ಅಡಿಗೆ ಮನೆಯಲ್ಲಿ ಆಟನ? ಹೌದು, ಆಬ್ವಿಯಸ್ಲಿ ಕಪಲ್ ಕಿಚನ್ ಅಂದ್ರೆ ಅದೇನೆ. ನಮ್ಮ ಮನೆಯಲ್ಲಿ ಆಟ ಆಡಕ್ ಬೇಜಾನ್ ಜಾಗಗಳಿರ್ತವೆ. ಅಡಿಗೆ ಮನೆ ಇದು ಸಿಂಪಲ್ ಆಟ ಸರ್, ಆಕ್ಟಿಂಗ್ ಆಟ. ನೀವು ಡೆಫಿನೆಟ್ಲಿ ತುಂಬಾನೇ ಇಷ್ಟಪಡ್ತೀರಾ, ತುಂಬಾನೇ ಡಿಫ್ರೆಂಟ್ ಆಗಿದೆ. ಹಾಗೇನೆ ಕಪಲ್ಸ್ ಕಿಚನ್ ಅಲ್ಲಿ ಈ ಗೇಮ್ ನ ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ನಿಮ್ಗೋಸ್ಕರ ಅಂತ. ನೋಡ್ತೀರಾ ಏನ್ ಗೇಮ್ ಅಂತ? ಸೊ ನೋಡೋಣ ನಮ್ಮ ಈ ಸೀನ್ ಗೆ ಹೇಗೆ ಡಬ್ ಮಾಡ್ತಾರೆ ಅಂತ. ವಿಡಿಯೋ ಪ್ಲೀಸ್. ಸೋಡಾ ಹಾಕಿದೀನಿ, ಸಾಕಂತ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನ್ ಸೋಡಾ ಹಾಕುಂತ ಹೇಳದ್ನ. ನೀವ್ ಯಾವಾಗ್ಲೂ ಸೋಡಾ ನೆಲ್ಬಂದ್ರೆ ಹಾಕೊಂಡ್ ಕುಡಿಯೋದು. ಅದು ಲೋಕಲ್ ಮಾಲ್ ಕಣೆ, ಇದು ಫಾರಿನ್ ಮಾಲು. ಸೋಡಾ ಹಾಕಿದ್ರೆ ಕಿಕ್ಕಿಳ ಹೋಗುತ್ತೆ. ಅಯ್ಯೋ, ಒಂದೊಂದ್ ದಿನ ಒಂದೊಂದು ಕುಡಿತೀರಾ. ಯಾವ್ದು ಲೋಕಲ್ಲು ಯಾವ್ದು ಫಾರಿನ್ನು ನನಗೇನ್ ಗೊತ್ತಾಗ್ಬೇಕು? ಗಂಡ ಆದವನು ಒಂದೊಂದ್ ನಿಮಿಷ ಏನೇನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಹೆಂಡತಿ ಲಕ್ಷಣ ಕಣೆ. ಅಯ್ಯೋ, ನನ್ನ ಪ್ರಾಣ ಯಾಕೆ ತಿಂತೀಯೋ? ಹಚ್ಚು ಹಚ್ಚು ಸಿಗರೇಟ್. ಸೊ ನೋಡೋಣ ನಮ್ಮ ಈ ಸೀನ್ ಗೆ ಹೇಗೆ ಡಬ್ ಮಾಡ್ತಾರೆ ಅಂತ. ವಿಡಿಯೋ ಪ್ಲೀಸ್. ಮುಂದೆ ಇನ್ನೊಂದು ರೌಂಡ್ ಹಾಕು. ಸಾಕಾ? ಓ, ನೀನ್ ಕಟ್ಕೊಂಡಿದ್ದೀನಲ್ಲ ನಾನು. ಅಯ್ಯ, ಯಾಕೆ ಹಿಂಗ್ ಬೈತಿದೀಯ ನೀನು? ಅದೇನಂತ ಎತ್ಬಿಟ್ಟು ನಾನು ನಿಮ್ಮಮ್ಮ ನಿನ್ನ ಎತ್ಲೋ ಒಂದು ಗೊತ್ತಿಲ್ಲ. ನಾನೇನ್ ಮಾಡ್ದೆ? ನೀನ್ ಹಾಕು ಅಂದೆ ಹಾಕದೆ. ಹೋಗಿ ಕುಡಿಯೋಕ್ ನಿನ್ನ ಜೊತೆಲಿ ಕೂಡಿಸ್ಕೊಂಡಿದ್ದೀನಲ್ಲ, ನನ್ ತಪ್ಪು. ಬಲೆ ಬೆಂಕಿ ಹಚ್ಚೋ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಪವನ್ ಅವರೇ, ಇವತ್ತು ಕಪಲ್ಸ್ ಕಿಚನ್ ಗೆ ಗೆಸ್ಟ್ ಆಗಿ ಬಂದಿರೋದು ನಿಮಗೆ ಹೇಗ ಅನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಅದ್ರೊಳಗೂ ದೋಸೆ ಮತ್ತೆ ಆ ಬೆಳ್ಳುಳ್ಳಿ ಫ್ರೈ ತಿಂದ್ಬಿಟ್ಟು ನಿಜವಾಗ್ಲೂ ಸಖತ್ತಾಗಿದೆ ಟೇಸ್ಟ್. ಮನೆಗೆ ಹೋಗಿ ಅದನ್ನೇ ಮಾಡಕ್ ಹೇಳ್ತೀನಿ. ತುಂಬಾ ಖುಷಿ ಆಗ್ತಿದೆ. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಜೊತೆಗೆ ನಮ್ಮ ಭಾವಪೂರ್ಣ ಸಿನಿಮಾ ಒಂದು ನಿಜವಾಗ್ಲೂ ಚೇತನ್ ಮುಂಡಾಡಿ ಅವರ ನಿರ್ದೇಶನದ ಈ ಸಿನಿಮಾ ಪ್ರಶಾಂತ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದ್ಭುತವಾದ ಸಿನಿಮಾಟೋಗ್ರಫಿ, ವಿ ಮನೋಹರ್ ಸರ್ ಮ್ಯೂಸಿಕ್, ಆಮೇಲೆ ಪ್ರಸನ್ನ DOP, ಎಕ್ಸ್ಟ್ರಾರ್ಡಿನರಿ ಒಂದು ಟೀಮ್ ವರ್ಕ್. ಪ್ರತಿಯೊಬ್ರು ಹೇಳ್ತಾರೆ ನಮ್ ಕೂಸ್ ನಮಗ್ ಮುದ್ದು. ಆದ್ರೂ ಜನ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಕೊಟ್ರೆ ಕನ್ನಡ ಸಿನಿಮಾ ಇನ್ನೊಂದಷ್ಟು ಬೆಳೆಯುತ್ತೆ. ಕಲಾವಿದರು ಬೆಳೀತಾರೆ, ನಿರ್ಮಾಪಕರು ಉಳಿತಾರೆ. ಸೊ ಹಾಗಾಗಿ ಎಲ್ಲಾ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ, ಪೈರಸಿ ಸ್ಟಾಪ್ ಮಾಡಿ. ಥಿಯೇಟರ್ ಇಂದ ಈಚೆ ಬಂದ ತಕ್ಷಣ ಆ ಪಿಕ್ಚರ್ CD ಸಿಗುತ್ತೆ ಅಂತ ಅದನ್ನ ತಗೋಬಿಡಿ. ಓ, ಡೆಫಿನೆಟ್ಲಿ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನ ನೀವೆಲ್ಲರೂ ನೋಡ್ತೀರಾ ಅಂತ ನಂಗೆ ಗೊತ್ತು. ವೀಕ್ಷಕರೇ, ನೀವೆಲ್ಲರೂ ಒಳ್ಳೆಯವರು. ಸರ್, ಇವಾಗ ನೀವು ಬಂದ ತಕ್ಷಣ ಫೋಟೋಗ್ರಾಫರ್ ಅಂತ ಹೇಳಿದ್ರಲ್ವಾ, ನಿಮ್ ಪಾತ್ರದ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಿ ಪ್ಲೀಸ್. ಇವನ್ ಅದೇ ಬೇಸಿಕಲಿ ಹಳ್ಳಿಲಿ ಇವನೊಬ್ನೇ ಫೋಟೋಗ್ರಾಫರ್. ಸೊ ಎಲ್ಲಾರ್ದು ಫೋಟೋ ತೆಗಿತಾ ಇರ್ತಾನೆ. ಅದ್ರ ಬದುಕಿದಾಗಲ್ಲ, ಸತ್ ಮೇಲೆ ಒಬ್ಬಟ್ಟು ತೆಗೆದ್ಬಿಟ್ಟು ಫ್ರೇಮ್ ಹಾಕಿ ಕೊಡೋ ತರದ ಕ್ಯಾರೆಕ್ಟರ್. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಫೋಟೋ ತೆಗೆದ್ರೆ ಆಯಸ್ ಕಡಿಮೆ ಆಗುತ್ತೆ. ಹೌದೌದು. ಹಾಗಾಗಿ ಆ ಊರಲ್ಲಿ ಯಾರು
ಫೋಟೋ ತೆಗೆಸ್ಕೋತಿರಲ್ಲ. ಹೌದು. ಒಟ್ಟಾರೆ ಈ ಒಂದು ಸಣ್ಣ ಪಾತ್ರ ನಂದು, ಹಳ್ಳಿಲಿರುವಂತ ಒಬ್ಬ ಮುಸಲ್ಮಾನನ ಪಾತ್ರ. ಇದು 2 ಸೀನಲ್ಲಿ ನಿಜವಾಗ್ಲೂ ಒಂದು ಮಜಾ ಇತ್ತು, ಖುಷಿ ಇತ್ತು. ಅದು ಪಂಡಿತ್ ಸರ್ ಎಕ್ಸ್ಪ್ರೆಷನ್ಸ್, ಆ ಸ್ಟುಡಿಯೋಲಿ ಫೋಟೋ ತೆಗೆಯುವಾಗ ಅವ್ರು ಕೊಡುವಂತ ಎಕ್ಸ್ಪ್ರೆಷನ್ಸ್ ನಿಜವಾಗ್ಲೂ ಸಖತ್ ಖುಷಿ ಕೊಡ್ತು. ಅಲ್ಲಿ ಸುಮಾರು ಒಂದು 1/4 ಗಂಟೆ ನಾವು ಶೂಟಿಂಗ್ ಮಾಡಕ್ಕಾಗಿಲ್ಲ, ಆ ತರ ಎಕ್ಸ್ಪ್ರೆಷನ್ಸ್ ಕೊಟ್ರು, ಪೌಡರ್ ಎಲ್ಲ ಹಾಕೊಂಡು. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಆಕ್ಚುಲಿ ನಂಗೆ ಅವಾಗಿಂದ ಅದೇ ಸರ್, ಅವ್ರು ಆಡ್ತಿರೋ ಒಂದು ಡೈಲಾಗ್ಸ್ ಎಲ್ಲ ನೋಡಿದ್ರೆ ನನಗೆ ಓಕೆ ಸಿನಿಮಾದಲ್ಲಿ ಏನಿರುತ್ತೋ ಅನ್ನೋ ಒಂದು ಕುತೂಹಲ. ಪವನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಪಲ್ಸ್ ಕಿಚನ್ ಗೆ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ದೋಸೆ ಟೇಸ್ಟ್ ಮಾಡೋದ್ರ ಜೊತೆಗೆ ನಮ್ ಜೊತೆಗೆ ಡೈಲಾಗ್ ಎಲ್ಲ ಹೇಳಿದ್ರಿ. ಥ್ಯಾಂಕ್ ಯು. ಸರ್, ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇದೆ. ಜನ ಈಗ ಬೆನ್ ತಟ್ಟಬೇಕಷ್ಟೇ ಅಲ್ವಾ? ಆಕ್ಚುಲಿ ಫಸ್ಟ್ ಟೈಮ್ ಅವರು ಹೀರೋ ಆಗಿ ಸರ್ ಇಷ್ಟು ವರ್ಷಗಳ ಸರ್ವಿಸ್ ಅಲ್ಲಿ, ಬಟ್ ನಿಜವಾಗ್ಲೂ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಅದು ಖುಷಿ ಆಗುತ್ತೆ ಅಲ್ವಾ? ನನ್ಗೆ ಈ ಟ್ರೈಲರ್ ನೋಡಿ ಫೇವ್ರೆಟ್ ಸೀನ್ ಯಾವ್ದು ಗೊತ್ತಾಯ್ತಾ ಸರ್? ಹಿಂಗೆ ಚಿತೆ ಮೇಲೆ ಮಲ್ಕೊಂಡಿರ್ತೀರಾ, ಡಕ್ಕಂತ ಕಣ್ಣು ಓಪನ್ ಮಾಡ್ತೀರಾ, ಅದೊಂಥರ ಇರೋ ಸಡನ್ ಆಗಿ. ಅದು ಮನುಷ್ಯನ ಭಾವನೆಗಳು, ಅಂದ್ರೆ ಆ ಪಾತ್ರದ ಭಾವನೆ. ಯಾವ್ದೋ ಒಂದು ಕಿವಿಗೆ ಬಿದ್ದಾಗ ಅವ್ನಿಗೊಂದು ಪ್ರಿಕ್ ಆಗುತ್ತೆ, ಯಾವ್ದು ಫೋಟೋ ಇಲ್ವಲ್ಲ. ಹೌದು, ಡೆಫಿನೆಟ್ಲಿ ಅದೇ. ಹೌದು ಸರ್, ಕನ್ನಡದ ಪ್ರೇಕ್ಷಕರು ಇಂಥ ಸದಭಿರುಚಿ ಸಿನಿಮಾಗಳನ್ನ ಖಂಡಿತವಾಗ್ಲೂ ಗೆಲ್ಸ್ತಾರೆ ಸರ್. ಭಾವಪೂರ್ಣ ಸಿನಿಮಾ ತಂಡಕ್ಕೆ ನಮ್ ಕಡೆಯಿಂದ ಹಾರ್ಟ್ಫುಲ್ ವಿಶಸ್. ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ 2ನೇ ಅಡುಗೆಗೆ ಹೋಗೋಣ. ಮೇಡಮ್, ನೀವ್ ಯಾವ ಅಡುಗೆ ಮಾಡ್ಕೊಡ್ತೀರಾ ನಮ್ಗೆ? ನಾನು ತುಂಬಾ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡುವಂತ ಮೆಂತ್ಯ ಕಾಳಿನ ರೈಸ್. ಓಕೆ, ಸೊ ಕಿಚನ್ ಹೋಗಿ ಅದನ್ನ ಕುಕ್ ಮಾಡೋಣ. ಬನ್ನಿ ಪ್ಲೀಸ್. ಓಕೆ, ಸೊ ನಾವು ಮಾಡ್ತಿರೋಂತ ಅಡಿಗೆ ಹೆಸರು ಮೆಂತ್ಯ ಕಾಳಿನ ರೈಸ್. ಮೆಂತ್ಯ ಕಾಳಿನ ರೈಸ್ ಕಹಿ ಇರಲ್ವಾ? ಅದು ಖಂಡಿತ ಕಹಿ ಇರಲ್ಲ. ಓಕೆ, ಮೊದಲನೇದಾಗಿ ಅಕ್ಕಿ ಬೇಕೇ ಬೇಕು. ಮೆಂತ್ಯ ಕಾಳು ಮೇನ್ ಪದಾರ್ಥ ಇದು. Okay. ಹಾಗೆ ಬೆಳ್ಳುಳ್ಳಿ, ತುಪ್ಪ, ಓಕೆ, ಮೆಣಸಿನಕಾಳು, ಕೊತ್ತಂಬರಿ ಸೊಪ್ಪು ಮತ್ತೆ ಮೆಣಸಿನಕಾಯಿ. ಹಸಿ ಮೆಣಸಿನಕಾಯಿ. ಇದು ಮೆಂತ್ಯ ಅಕ್ಕಿ ತೊಳ್ಕೊಂಡಿದ್ದೀರಲ್ಲ? ತೊಳ್ಕೊಂಡಿದ್ದೀನಿ. ಮತ್ತೆ ಕೊನೆಗೆ ಲೆಮನ್. ಸರಿ, ಶುರು ಮಾಡೋಣ. ಶುರು ಮಾಡ್ಬಿಡ್ಲಾ? ಎಸ್. ಓಕೆ, ಇವಾಗ ಶುರುವಿಗೆ ಏನ್ ಮಾಡ್ಬೇಕು ಗೊತ್ತಾ? 1-2 ಸ್ಪೂನ್ ತುಪ್ಪ ಹಾಕ್ಬೇಕು. ತುಪ್ಪ ಹಾಕು. ಸಹಜವಾಗಿ ಮೆಂತ್ಯ ಕಾಳು ಅಂದ್ರೆ ಕಹಿ. ಇದು ತೊಳೆದಿದ್ದೇನೆ, ಸ್ವಲ್ಪ ಡ್ರೈ ಆಗಿದೆ. 1-2 ಸ್ಪೂನ್ ಹಾಕೋಣ 1 ಕಪ್ಪಿಗೆ. ಓಕೆ, ಕಹಿ ಅಂತೀವಿ, ಕಹಿ ಬರಲ್ಲ ಇದು. ಓಕೆ, 1 ಕಪ್ ರೈಸ್ಗೆ 2 ಸ್ಪೂನ್ ಮೆಂತ್ಯ ಹಾಕ್ಬೇಕು. ಬಟ್ ಮೆಂತ್ಯ ತುಂಬಾ ತಂಪಲ್ವಾ? ಹೌದು. ಇದು ಫ್ರೈ ಆಗ್ತಿದ್ದಂಗೆನೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಬೇಕು. ಸರ್, ಅದ್ ಜಾರ್ ಕೊಡಿ. ಸೊ ಮಿಕ್ಸಿಗೆ ಕೊತ್ತಂಬರಿ ಹಾಕ್ತಿದ್ದೀನಿ ಫಸ್ಟ್. ಇದು ಫ್ರೈ ಆಗ್ತಿದ್ದಂಗೆನೆ, ಇದು 1 ಕಪ್ ಇರೋದ್ರಿಂದ ಒಂದು ಖಾರ ಜಾಸ್ತಿ ಆಗೋಗ್ಬಿಡುತ್ತೆ. 4 ಹಾಕ್ತೀನಿ ಹಸಿ ಮೆಣಸಿನಕಾಯಿ. ಹಾಗೆ ಒಂದು 5-6 ಕಾಳು ಮೆಣಸು ಹಾಕ್ತೀನಿ. ಹಾಗೆ ಬೆಳ್ಳುಳ್ಳಿ ಇದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಯಾಕೆಂದ್ರೆ ಎಲ್ಲರೂ ಇವಾಗೆಲ್ಲ ಡಯಟ್ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಲ್ಲ ಸರ್, ರೆಡ್ಯೂಸ್ ಬೆಳ್ಳುಳ್ಳಿ ಹಾಕಿ ನನಗಂತೂ ಸರ್ವ್ ಮಾಡಿ ತುಂಬಾ ಇಷ್ಟ ಆಯ್ತು. ಇದರಲ್ಲೂ ಬೆಳ್ಳುಳ್ಳಿ ಹಾಕಿದ್ರೆ ಸರ್, ಇದು ಸ್ವಲ್ಪ. ಸೊ ಮಿಕ್ಸಿ ಜಾರ್ಗೆ ಮೆಣಸು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ಹಾಕೊಂಡಿದ್ದೀವಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಮೆಂತ್ಯ ಕಾಳು ಆಕ್ಚುಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ತಂಪು ಕೊಡುತ್ತೆ, ಎಸ್ಪೆಷಲಿ ಹುಡುಗಿರಿಗೆ ಈ ಪೀರಿಯಡ್ ಸಮಯದಲ್ಲಿ ಮೆಂತ್ಯ ಕುಡಿದ್ರೆ ತುಂಬಾನೇ ಉಪಯೋಗ. ಹೌದು. ಇವಾಗ ಇದು ಫ್ರೈ ಆಯ್ತಲ್ಲ, ಇವಾಗ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ 1 ಕಪ್ಪು. ಅದನ್ನ ಹಾಕ್ಬಿಡೋಣ. ಆಕ್ಚುಲಿ ತುಪ್ಪದಲ್ಲಿ ಮಸಾಲ ಹಾಕಿದ ತಕ್ಷಣ ಆ ಘಮ ಇಡೀ ಅಡಿಗೆ ಮನೆ ತುಂಬಾ ತುಂಬಿದೆ ನೋಡಿ. ಇದು 1 ಕಪ್ ಅಕ್ಕಿ ತಗೊಂಡಿದ್ದೀನಲ್ಲ, 2 ಕಪ್ ನೀರ್ ಹಾಕ್ಬೇಕು. ಅದೇ ರೆಗ್ಯುಲರ್ ರೈಸ್ ಕುಕಿಂಗ್ ಅಳತೆ ಅಲ್ವಾ? ಅಷ್ಟೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಓಕೆ, ನಿಂಬೆಹಣ್ಣು ಯಾವಾಗ ಹಾಕೋದು? ಕುಕ್ಕರ್ ಕೂಗಿದ್ಮೇಲೆ, ಕೊನೆಯಲ್ಲಿ. ಇದು ಸ್ವಲ್ಪ ಕುದಿ ಬಂದ್ಮೇಲೆ ಆಕ್ಚುಲಿ ನಾವೆಲ್ಲ ಯಾವುದೇ ರೈಸ್ ಬಾತ್ ಮಾಡ್ಬೇಕಾದ್ರೆ ಹಾಗೆ ಮುಚ್ಚಿಬಿಡ್ತೀವಿ, ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು. ಬಟ್ ಕುದಿ ಬಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಬೇಗ ಆಗುತ್ತೆ. ಶೈಲಾ, ಹಾ ಸರ್. ಸುಮಾರು ತುಂಬಾ ಅರ್ಜೆಂಟ್ ಇದ್ರೆ ಕುಕ್ಕರ್ ಕೂಗೋವರೆಗೂ ಕಾಯ್ದೆ ನಾವೇ ಕೂಗ್ಬಿಡ್ಬೋದಾ? ಒಳ್ಳೆ ಕೆಲಸ ಸರ್. ಅಂದ್ರೆ ನೀವೆಲ್ಲರ ಮನೆಗೂ ಹೋಗ್ಬೇಕು ಕೂಗೋದಿಕ್ಕೆ. ಇದು 2 ಕೂಗಿದ್ರೆ ಸಾಕಾಗತ್ತೆ. ಇದಕ್ಕೆ ಇವಾಗ ಲೆಮನ್ ಹಾಕ್ಬೇಕು. ಅಂದ್ರೆ ಈ ಚಿತ್ರಾನ್ನಕ್ಕೆ ಹಾಕೋತರ ಕೊನೆಯಲ್ಲಿ? ಹೌದೌದು, ಮೇಲೆ. ಶೈಲಶ್ರೀ ಅವರೇ. ಎಸ್ ಸರ್. ಹುಳಿ ಚೆನ್ನಾಗಿ ಹೇಳ್ತೀರಿ ನೀವು.
ಮ್ಯಾಮ್ ನೀವು ಮಾಡಿರೋ ಮೆಂತ್ಯ ಕಾಳಿನ ರೈಸ್ ತಿನ್ನೋದಿಕ್ಕೆ ಯಾರನ್ನ ಸ್ಪೆಷಲ್ ವ್ಯಕ್ತಿನ ಕರ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಖಂಡಿತ ಅಲ್ವಾ ಸರ್? ನನಗ್ ಬೇಕು ಅಂದಿದ್ದೆ, ಕರ್ಸಿ. ನಮ್ ಜೊತೆಗೆ ಈಗ ಜಾಯಿನ್ ಆಗ್ತಾ ಇದ್ದಾರೆ ಭಾವಪೂರ್ಣ ಚಿತ್ರದ ನಿರ್ದೇಶಕರು, ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಚೇತನ್ ಮುಂಡಾಡಿ ಸರ್. ವೀಕ್ಷಕರೇ, ಇವರು ನಮ್ಮ ಜಿ ಕುಟುಂಬದ ಸದಸ್ಯರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. 12 ವರ್ಷಗಳಿಂದ ನಮ್ಮ ಜಿ ಕನ್ನಡದಲ್ಲಿ ಸಾಕಷ್ಟು ಕಾರ್ಯಕ್ರಮಕ್ಕೆ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಮಾರ್ನಿಂಗ್ ಬ್ಯಾಂಡು, ಲೈಫ್ ಸೂಪರ್ ಗುರು, ಕಾಮಿಡಿ ಕಿಲಾಡಿಗಳು, DKD ಹಾಗೂ ಸಾಕಷ್ಟು ಸೀರಿಯಲ್ಗಳಿಗೆ ಇವರು ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಗೆ ಅನಿಸ್ತಾ ಇದೆ ಕಪಲ್ಸ್ ಕಿಚನ್ ಬಂದು? ಸೂಪರ್, ಸಖತ್ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಈ ವೇದಿಕೆಯ ಹಿಂದೆ ನಾವು ಕೆಲಸ ಮಾಡ್ತಾ ಇದ್ವಿ, ಈಗ ಮುಂದೆ ತಂದು ನಿಲ್ಲಿಸಿದ್ದಕ್ಕೆ ಇಡೀ ಜಿ ಕುಟುಂಬ ಜೊತೆಗೆ ಆನಂದ್ ಸರ್ ಇವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾ, ಸ್ವೀಟ್ ಸರ್. ನಿಮಗೋಸ್ಕರ ಒಂದು ಸ್ಪೆಷಲ್ ಕೆಲಸ ಇದೆ ಸರ್. ಮೇಡಮ್ ಮಾಡಿರೋಂಥ ಮೆಂತ್ಯ ರೈಸ್ ನ ನೀವು ತಿನ್ಬೇಕು. ಸೂಪರ್, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು ನಮಗೆ. ಖಂಡಿತ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿ ಮಾಡಿದ್ರಿ ಮೇಡಮ್. ಅದ್ಭುತ ಆಗಿದೆ ಸರ್. ಇನ್ಸ್ಟೆಂಟ್ ಹಿಂಗ್ ಇಟ್ಕೊಂಡ ತಕ್ಷಣ ನಿಮ್ ಫ್ಲೇವರ್ ಬಂತ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಅಲ್ವಾ? ಗಮ್ಮನ್ನತ್ತೆ. ಮತ್ತೆ ಎಲ್ಲಕ್ಕಿಂತ ಒಂದು ಟೇಸ್ಟ್ ಸ್ಮೆಲ್ ಇದೆಲ್ಲ, ಅದು ಸಖತ್ತಾಗಿದೆ ಅಲ್ವಾ? ಮೆಂತ್ಯ ಕಹಿ ಸಿಗ್ತಾ ಇದೆಯಾ ಸರ್ ನಿಮಗೆ? ಇಲ್ಲ, ಕಹಿ ಇಲ್ಲ. ಯಾವತ್ತು ಮೆಂತ್ಯ ಕಹಿ ಆಗಿರುತ್ತೆ, ಬಟ್ ಇಲ್ಲಿ ಕಹಿ ಆಗಿ ಅಲ್ವಾ? ಇವಾಗ ನಮ್ಮ ಶೈಲಶ್ರೀ ಮೇಡಮ್, ನೀವು ಟೇಸ್ಟ್ ಮಾಡಿ ರಮೇಶ್ ಸರ್ಗೂ. ನೀವೆಲ್ಲ ಇಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅಂದ್ರೆ ನಾನು ತಿನ್ಲೇಬೇಕು. ತುಂಬಾ ಚೆನ್ನಾಗಿದೆ. ಎಸ್ ಪ್ಲೀಸ್. ರಿಯಲಿ ಗುಡ್. ಆಕ್ಚುಲಿ ಮೆಂತ್ಯ ಕಾಳು ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಹೌದು, ತುಂಬಾ ಚೆನ್ನಾಗಿದೆ ಸರ್. ನಮ್ ಕಿಚನ್ ಬಂದು ಮೆಂತ್ಯ ಕಾಳಿನ ರೈಸ್ ಟೇಸ್ಟ್ ಮಾಡಿದೀರಾ. ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದೀವಿ. ನಿಮ್ಮ ಸಿನಿಮಾ ಭಾವಪೂರ್ಣ ರಿಲೀಸ್ ಆಗಿ ಎಲ್ಲರೂ ಒಳ್ಳೆ ಮಾತಾಡ್ತಾ ಇದ್ದಾರೆ. ನಿಮ್ ಸಿನಿಮಾ ಬಗ್ಗೆ ಹೇಳಿ. ಖುಷಿ ಕೊಡುತ್ತೆ. ಹೊಸ ತರದ ಈ ಕತೆಗೆ ಇಡೀ ಕರ್ನಾಟಕದ ಪ್ರೇಕ್ಷಕರು ಸಪೋರ್ಟ್ ಕೊಡ್ತಾ ಇರುವಂತದ್ದು ಇದು ತುಂಬಾ ಖುಷಿಯ ಸಂಗತಿ. ಒಬ್ಬ ಹೊಸ ನಿರ್ದೇಶಕರಿಗೆ, ಹೊಸ ಕತೆಗಾರರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಈ ತರದ ಕಂಟೆಂಟ್ಗಳು ನಾವು ವೆಯ್ಟ್ ಮಾಡ್ತಾ ಇದ್ವಿ, ನಮ್ಮ ಇಡೀ ಜನಗಳು ವೆಯ್ಟ್ ಮಾಡ್ತಾ ಇದ್ರು. ಸಿಕ್ಕಿದಾಗ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಸಪೋರ್ಟ್ ಕಲಾ ದೇವರುಗಳು ಇನ್ನಷ್ಟು ನಮಗೆ ಬೇಕು ಅನ್ನುವಂಥದ್ದು. ಎಲ್ಲಾ ಪ್ರೇಕ್ಷಕರಿಗೂ ಈ ಮುಖಾಂತರ ನಾನು ಹೇಳ್ತಿರೋದು, ಒಂದು ಒಳ್ಳೆಯ ಅದ್ಭುತವಾದ ಕತೆ, ಕಾಡುವ, ನೋಡುವ, ಕಾಡಿಸುವಂತ ಚಿತ್ರ ಭಾವಪೂರ್ಣ. ಈಗಾಗಲೇ ತುಂಬಾ ಜನ ಅದರ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಗ್ತಾ ಇದ್ದಾರೆ. ಬಂದು ನೋಡಿದಾಗ ಇನ್ನಷ್ಟು ಸಿನಿಮಾಗಳು, ಈ ತರದ ಕತೆಗಳು ಹೊರ ಬರುತ್ತೆ. ಕಾಡುವ, ನೋಡುವ, ಕಾಡಿಸುವಂತಹ ಸಿನಿಮಾ ಭಾವಪೂರ್ಣ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ, ಸರ್ ಭಾವಪೂರ್ಣ ಸಿನಿಮಾಗೆ ನಮ್ ಕಡೆಯಿಂದ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಪಲ್ಸ್ ಕಿಚನ್ ಬಂದಿರೋದಕ್ಕೆ. ವೀಕ್ಷಕರೇ, ಈ ಟೇಸ್ಟಿ ಆಗಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಮೆಂತ್ಯ ಕಾಳಿನ ರೈಸ್ ಮಾಡೋದು ಹೇಗೆ, ಇದರ ವಿಧಾನ ನೋಡ್ಕೊಂಡ್ ಬನ್ನಿ. ಮೆಂತ್ಯ ಕಾಳಿನ ರೈಸ್ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ 2 ಚಮಚ ತುಪ್ಪ, 2 ಚಮಚ ಮೆಂತ್ಯ ಹಾಕಿ ಹುರಿದುಕೊಳ್ಳಿ. ನಂತರ ಒಂದು ಜಾರ್ಗೆ ಕೊತ್ತಂಬರಿ, ಮೆಣಸಿನಕಾಯಿ, ಸ್ವಲ್ಪ ಕಾಳ್ಮೆಣಸು, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಸಾಲೆಯನ್ನ ಕುಕ್ಕರ್ಗೆ ಸೇರಿಸಿ ನಂತರ ಅಕ್ಕಿಯನ್ನ ಹಾಕಿಕೊಂಡು ನೀರನ್ನ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಕುಕ್ಕರ್ ಮುಚ್ಚಿಕೊಳ್ಳಿ. ವಿಶಿಲ್ ಹೊಡೆಸಿ ನಿಂಬೆ ರಸವನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡರೆ ಮೆಂತ್ಯ ಕಾಳಿನ ರೈಸ್ ರೆಡಿ. ನಮ್ಮ ಸ್ಪೆಷಲ್ ಅತಿಥಿಗಳಿಗೆ ಒಂದು ಸೂಪರ್ ಆಗಿರೋ ಡಿಶ್ ನ ನಮ್ಮ ಮಾಸ್ಟರ್ ಶೆಫ್ ಬಂದು ಹೇಳ್ಕೊಡ್ತಾರೆ. ನೀವಿಬ್ರು ರೆಡಿನಾ? ಕಲ್ತ್ಕೊಳ್ಳೋದಕ್ಕೆ ಅದರಲ್ಲಿ ಏನಂತೆ? Yes, let's welcome ನಮ್ಮ ಬಾಸು ಮಾಸ್ಟರ್ ಶೆಫ್, none other than ಶೋಭಾ ಜೋಜಿಗಾ. ನಮಸ್ಕಾರ. ನಮಸ್ತೆ. ಸೊ ಏನ್ ಅಡ್ಗೆ? ಇವತ್ತು ಏನಿರ್ಬೋದು ಹೇಳಿ ಸರ್? ಅದೆಲ್ಲ ನೋಡಿದ್ರೆ ಅನ್ನಕ್ಕೆ ಹಾಕೊಂಡು ತಿನ್ನೋದಕ್ಕೆ ಏನಾದ್ರೂ ಒಂದ್ ಮಾಡ್ತೀರಾ ನೀವು? ಇವತ್ತು ನಾ ಮಾಡ್ತಿರೋಂಥದ್ದು ಸುಟ್ಟ ಮೆಣಸಿನಕಾಯಿಯ ಗ್ರೇವಿ. ಓ, ಸುಟ್ಟ ಮೆಣಸಿನಕಾಯಿ ಗ್ರೇವಿ ಮಾಡಬೇಕಾದ್ರೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಪ್ಲೀಸ್. ಸಾಮಾನ್ಯವಾಗಿ ಮೆಣಸಿನಕಾಯಿನ ನಾವು ಬರೀ ಖಾರಕ್ಕೆ ಬಳಸ್ಕೊತೀವಿ ಅಲ್ವಾ, ಆದ್ರೆ ಮೆಣಸಿನಕಾಯಲ್ಲಿ ಹಲವಾರು ಬಗೆಯ ಮೆಣಸಿನಕಾಯಲ್ಲಿ ತುಂಬಾ ಪೌಷ್ಟಿಕತೆ ಅಡಗಿದೆ. ಸೊ ಆ ಎಲ್ಲಾ ಮೆಣಸಿನಕಾಯನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಸುಟ್ಕೊಂಡು ಒಂದು ಗ್ರೇವಿಯನ್ನ ಮಾಡ್ತಿರೋದು.
ಮೆಣಸಿನ್ಕಾಯಿನ ಸುಟ್ಕೊಳ್ಳೋಕ್ಕೂ ಮೊದಲು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ದೊಣ್ಣೆ ಮೆಣಸಿದೆ, ಬಜ್ಜಿಗೆ ಹಾಕೋ ಬನಾನಾ ಚಿಲ್ಲಿ ಅಂತ ಹೇಳ್ತೀವಿ, ಈ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇದೆ, ಈರುಳ್ಳಿ ಇದೆ, ಇವೆಲ್ಲವನ್ನ ಸುಟ್ಕೊಳ್ಳೋದು. ನಂತರ ಕಾಯಿ ಹಾಲಿದೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ದೊಣ್ಣೆ ಮೆಣಸು ಹಾಗೂ ಮೆಣಸಿನ್ಕಾಯಿ, ರೈಸ್ ಇದೆ. ಸೊ ಸುಟ್ಕೊಂಡು ಡಿಶ್ ಮಾಡ್ಕೊಳ್ಳೋಣವಾ? ತಗೊಳ್ಳಿ ಸರ್, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಅಂತ ಅನ್ಸ್ತಾ ಇದೆ. ಮೊನ್ನೆ ನಡೀತಲ್ಲ ಆಯುಧ ಪೂಜೆ, ಬೇಕಾಗಿರೋ ಎಲ್ಲ ಐಟಮ್ಸ್ ಇಲ್ಲೇ ಇದೆ. ಸಾಕು ಸರ್, ಅಲ್ಲೇ ಪಕ್ಕದಲ್ಲೇ ಪ್ಲೇಟ್ ಇದೆ. ಇಟ್ಬಿಡೋದಾ? ಹಾ, ಪ್ಲೇಟ್ ಹಾಕಿ. ಪೇಸ್ಟ್ ಜೊತೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಓಕೆ, ಎಲ್ಲ ವೆರೈಟಿ ಮೆಣಸಿನ್ಕಾಯಿನ ಒಟ್ಟಿಗೆ ಜಾರಲ್ಲಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಈರುಳ್ಳಿ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂತಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀರ್ ಹಾಕೋಬೇಕಾ? ಹಾ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ತಿರ್ಗಿಸ್ಕೊಳ್ಳೋಣ. ಸಾಕು ಸಾಕು. ಸಾಕು ಮೇಡಮ್? ಸಾಕು ಸಾಕು ಸಾಕು. ಒಳ್ಳೆ ಪೇಸ್ಟ್ ಆಗಿದೆ ಈಗ. ಓಕೆ, ಇನ್ನ ಫ್ರೈ ಮಾಡ್ಕೋಬೇಕಾ ಬಾಸ್? ಹಾ, ಇದನ್ನ ಹುರ್ಕೊಳಕ್ಕೆ ನಾವಿವತ್ತು ಫಿಯೋನಾ ಎಣ್ಣೆಯನ್ನ ಬಳಸ್ತಿದೀವಿ. ಓಕೆ, ಎಷ್ಟು ಹಾಕ್ಬೇಕು ಇದಕ್ಕೆ? 2 ಚಮಚದಷ್ಟು ಎಣ್ಣೆಯನ್ನ ಹಾಕೋತಿದ್ದೀನಿ. ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್. ಇದು ವಿಟಮಿನ್ ಎ, ಡಿ, ಇ ಮತ್ತು ಕೆ ನ ಸಮೃದ್ಧವಾಗಿದೆ. ಯಾವಾಗ್ಲೂ ಆಯಿಲ್ ನಲ್ಲಿರುವ ವಿಟಮಿನ್ ನಾವು ಅಡುಗೆ ಮಾಡುವಾಗ ನಶಿಸಿ ಹೋಗುತ್ತೆ. ಆದ್ರೆ ಫಿಯೋನಾ ವಿಟೋ ಪ್ರೊಟೆಕ್ಟ್ ಫಾರ್ಮುಲಾ ಇದನ್ನ ಕಾಪಾಡೋದ್ರಲ್ಲಿ ಸಹಕರಿಸುತ್ತೆ. ಇದರಿಂದಾಗಿ 50% ಆಯಿಲ್ ನಿಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ವಿಟಮಿನ್ ಸಿಗೋದಂತೂ ಗ್ಯಾರಂಟಿ. ಮೊದಲಿಗೆ ಜೀರಿಗೆ ಮ್ಯಾಮ್. ಚಿಲ್ಲಿ, ಬನಾನಾ ಚಿಲ್ಲಿ, ಕ್ಯಾಪ್ಸಿಕಮ್ ಜೊತೆಗೆ ಈರುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿರುವಂತ ಮಿಶ್ರಣ. ಈ ಒಂದು ಸ್ಮೆಲ್ ಚೆನ್ನಾಗಿ ಬರ್ತದೆ. ಸುಟ್ಕೊಂಡು ಮಾಡ್ಕೊಂಡಿರೋಂಥ ಪೇಸ್ಟ್. ಸುಟ್ಕೊಂಡು ಮಾಡ್ಕೊಂಡಿರೋಂಥ ಪೇಸ್ಟ್. ಕೊನೆಯದಾಗಿ ಉಪ್ಪು ಹಾಗೂ ಕಾಯಿ ಹಾಲು. ಆಕ್ಚುಲಿ ಕಾಯಿ ಹಾಲನ್ನ ಯಾಕೆ ಹಾಕಬೇಕು? ಬ್ಯಾಲೆನ್ಸ್ ಮಾಡುತ್ತೆ ಮ್ಯಾಮ್. ಇವಾಗ ಕೆಲವೊಂದು ಮೆಣಸಿನಕಾಯಿ ಹೊಟ್ಟೆಯಲ್ಲಿ ಹುರಿ ತಂದು ಕೊಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹಾಗೂ ಪ್ಯಾಲೆಟ್ ಅಲ್ಲೂ ಕೂಡ ಬರ್ನಿಂಗ್ ಸೆನ್ಸೇಷನ್ ಆಗುತ್ತಲ್ವಾ, ಸ್ಪೈಸಿನೆಸ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕಾಯಿ ಹಾಲು. ಓಕೆ, ವಾವ್,
ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಅರೋಮಾಸ್ ಚೆನ್ನಾಗಿದೆ, ಆಮೇಲೆ ಆ ಘಾಟ್ ಕೂಡ ಬರ್ತಿಲ್ಲ ಅಷ್ಟೊಂದು. ಇಲ್ಲ, ಒಂದು ಸೂಪರ್ ಆಗಿರೋ ಕರ್ರಿ ನಾನು ಇವತ್ತು ಕಲ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಖಂಡಿತ ನಾನು ಮನೆಗೆ ಹೋದ ತಕ್ಷಣ ಮಾಡ್ತೀನಿ. ಎಷ್ಟೊತ್ತು ಇದು ಕುದಿಬೇಕು? ಇನ್ನ ಒಂದು 2 ನಿಮಿಷಕ್ಕೆ ಇದು ಆಗೋಗುತ್ತೆ. ನಾವು ಓವರ್ ಕುಕ್ ಕೂಡ ಮಾಡೋದು ಬೇಡ, ಫ್ಲೇವರ್ಸ್ ಎಲ್ಲ ಕಿಲ್ ಆಗೋಗುತ್ತೆ. ಇನ್ನೊಂದು 2 ನಿಮಿಷಕ್ಕೆ ಗ್ರೇವಿ ರೆಡಿ ಆಗುತ್ತೆ. ಈಗ ಗ್ರೇವಿ ಆಗಿದೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮ್ಯಾಮ್. ಈಗ ರೈಸ್ ಪ್ಲೇಟಿಗೆ ಹಾಕೊಳ್ಳೋಣ ಮ್ಯಾಮ್. ಏನ್ ಮೇಡಮ್ ನೀವು ವೀರಬಾಬು ತರ ಬರೀ ನನ್ನ ಕೆಲ್ ಸುಡಿಸ್ಬಿಟ್ರಿ, ಇನ್ನೇನು ಮಾಡ್ತಿಲ್ಲ. ಇವಾಗ ಅದನ್ನ ನೀವೇ ಅಲ್ವಾ ಸರ್ ಟೇಸ್ಟ್ ಮಾಡೋದು? ಬನ್ನಿ ಸರ್, ನೀವು ಗಾರ್ನಿಶ್ ಮಾಡಿರಂತೆ. ಈಗ ನೋಡಿ, ಸುಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಇದೆ, ಇದು ಒಂದನ್ನ ಇಲ್ಲಿ ಮೇಲಿಟ್ಟು, ಹಾಗೆ ಈಗ ನಮ್ಮ ಹತ್ರ ಕೆಂಪು ಹಾಗೂ ಹಳದಿ ಬಣ್ಣದ್ದು ದೊಣ್ಣೆ ಮೆಣಸಿದೆ, ಮೇಲಿಂದ ಹಾಗೆ ಹೂವಿನ ತರ ಹಾಗೆ ಹಾಕಿ ಗಾರ್ನಿಶ್ ಮಾಡ್ಕೊಳ್ಳೋಣ. ಸರ್, ಫೈನಲ್ ಟಚ್ ಕೊಡ್ತಾ ಇದ್ದೀರಾ. ಕಾಂಟ್ ವೇಟ್ ಟು ಟೇಸ್ಟ್. ಅರೆ ವಾ, ಜ್ಯುವೆಲರಿ ಅಂಗಡಿ ಜ್ಯುವೆಲ್ ನೋಡ್ಸಂಗಿದೆ. ಓಕೆ, ಸುಟ್ ಮೆಣಸಿನಕಾಯಿನಲ್ಲಿ ಮಾಡಿರೋಂತಹ ಗ್ರೇವಿ ರೆಡಿ ಇದೆ ಸರ್. ನೀವಿಬ್ರು ಮಾಡಿರೋ ಐಟಮ್ಸ್ ನ ನಮ್ಮ ಸ್ಪೆಷಲ್ ಗೆಸ್ಟ್ ಬಂದು ಟೇಸ್ಟ್ ಮಾಡಿದ್ರು. ಈಗ ನಮ್ಮ ಶೆಫ್ ಮಾಡಿರೋಂಥ ಸಖತ್ತಾಗಿರೋಂತಹ ಗ್ರೇವಿನ ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಿದೆ ಅಂತ. ಚೆನ್ನಾಗಿದ್ಯಾ ಸರ್? ಸಖತ್ತಾಗಿದೆ. ಈ ತರ ಮಾಡ್ಬೋದು ಅಂತ ಇವತ್ತು ಗೊತ್ತಾಯ್ತು. ಇವತ್ತೇ ಮಾಡ್ತೀನಿ ನಾನು. ಒಂದು ಹೆಲ್ಪ್ ಮಾಡ್ತೀರಾ ಸರ್? ನೀವು 3 ಜನ ಆಚೆ ಹೋದೆ ಇಷ್ಟು ತಿನ್ಬಿಟ್ಟು ನಾನೇ ತೊಳೆದಿಟ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ಅಷ್ಟೇ ಟೇಸ್ಟ್ ಆಗಿದೆ, ಟೇಸ್ಟ್ ಮಾಡ್ಲೇಬೇಕು. ಕೊಡಿ ಬಾಸ್. ಅರೆ ವಾ, ಹೇಗಿದೆ ಸರ್? ಫ್ಯಾಂಟಾಸ್ಟಿಕ್. ಸೊ 2 ಕಲರ್ ಕ್ಯಾಪ್ಸಿಕಮ್ ತಗೊಂಡು ಸ್ವಲ್ಪ ರೈಸ್ ಹಿಂಗ್ ಹಾಕೊಂಡು, ಆಕ್ಚುಲಿ ಹಿಂಗ್ ಮೆಣಸಿನ್ಕಾಯಿ ಕಚ್ಕೊಂಡು ತಿನ್ಬೋದಾ? ಎ ಕ್ಲಾಸ್, ಸೂಪರ್, ಅಲ್ಟಿಮೇಟ್ ಆಗಿದೆ. ಆಕ್ಚುಲಿ ನಮ್ಮನೆ ಕಡೆ ನಮ್ಮಮ್ಮ ಮಾಡೋ ನನ್ನ ಫೇವ್ರೆಟ್ ಅಡುಗೆ ಏನಂದ್ರೆ ಸುಟ್ಟು ಬದನೆಕಾಯಿನಲ್ಲಿ ಚಟ್ನಿ ಮಾಡ್ತಾರೆ. ಅದೇ ತರದ ಒಂದು ಸ್ಮೋಕಿ ಫೀಲ್. ಖಾರ ಕೂಡ ತುಂಬಾ ಇಲ್ಲ, ಮೈಲ್ಡ್ ಆಗಿದೆ. ಜೊತೆಗೆ ಆ ಕೋಕೋನಟ್ ಮಿಲ್ಕ್ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಿದೆ. ಬಾಸ್, ಬಾಸ್ ಅಂದ್ರೆ ನೀವೇ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬಾಸ್, ನಮ್ಮ ಕಿಚನ್ಗೆ ಬಂದು ನಮ್ಮ ಗೆಸ್ಟ್ ಕೈಯಲ್ಲಿ ಸ್ಪೆಷಲ್ ಡಿಶ್ ಮಾಡ್ತಿದ್ದೀರಾ. ಈ ಡಿಶ್ನ ನಾನು ಕೂಡ ಮನೇಲಿ ಹೋಗಿ ಟ್ರೈ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸುಟ್ಟ ಮೆಣಸಿನಕಾಯಿಯ ಗ್ರೇವಿ. ಇದನ್ನ ನೀವು ಮಾಡಬೇಕು ಅಂದ್ರೆ ಇದು ಮಾಡುವಂತಹ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಸುಟ್ಟ ಮೆಣಸಿನಕಾಯಿ ಗ್ರೇವಿ ಮಾಡುವ ವಿಧಾನ. ಮೊದಲಿಗೆ ಬಜ್ಜಿ ಮೆಣಸಿನಕಾಯಿ, ಈರುಳ್ಳಿ, ಮೆಣಸಿನಕಾಯಿ, ದೊಡ್ಡ ಮೆಣಸಿನಕಾಯಿಯನ್ನ ಬೆಂಕಿಯಲ್ಲಿ ಸುಟ್ಟಿಕೊಳ್ಳಿ. ಸುಟ್ಟಿಕೊಂಡಂತಹ ತರಕಾರಿಯನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಈರುಳ್ಳಿ, ಬಜ್ಜಿ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ ಹಾಕಿ ಹುರಿದುಕೊಂಡು ರುಬ್ಬಿಕೊಂಡಂತಹ ಮಸಾಲೆಯನ್ನ ಸೇರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಯಿ ಹಾಲನ್ನು ಸೇರಿಸಿಕೊಂಡು ಬೇಯಿಸಿದರೆ ಸುಟ್ಟ ಮೆಣಸಿನಕಾಯಿ ಗ್ರೇವಿ ರೆಡಿ. ಸೊ ಅದ್ಭುತವಾದಂತಹ ಡಿಶ್ ನಮ್ಮ ಮಾಸ್ಟರ್ ಶೆಫ್ ನಿಮ್ ಕೈಯಲ್ಲಿ ಮಾಡಿಸಿದ್ರು. ಈ 3 ಡಿಶ್ ತಿಂದು ನನಗಂತೂ ತುಂಬಾನೇ ಖುಷಿ ಆಯ್ತು. ಈಗ ಒಂದು ಚಿಕ್ಕ ಗೇಮ್ ಆಡ್ಸೋಣ ಅಂತ ಅನ್ಕೊಂಡಿದೀನಿ. ಓಕೆನಾ? ಇದು ತುಂಬಾ ಸಿಂಪಲ್. ಈ ಗೇಮ್ ಆಡ್ಬೇಕಂದ್ರೆ ಇದು ನಿಮ್ ಕೈಯಲ್ಲಿ ಇರ್ಬೇಕು. ತಗೊಳ್ಳಿ, ಇದು ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಸೊ ನಾ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮೊದಲನೇ ಪ್ರಶ್ನೆ, ಶೂಟಿಂಗ್ ಸ್ಪಾಟ್ಗೆ ಬೇಗ ಬರ್ತಿದ್ದಿದ್ ಯಾರು? ನೆಕ್ಸ್ಟ್ ಒನ್, ಶೂಟಿಂಗ್ ಸೆಟ್ ಅಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಜಾಸ್ತಿ ನಿದ್ದೆ ಮಾಡ್ತಿದ್ದವ್ರು ಯಾರು? ನೆಕ್ಸ್ಟ್ ಪ್ರಶ್ನೆ, ಪ್ಯಾಕಪ್ ಅಂತ ಹೇಳಿದ ತಕ್ಷಣ ಲೊಕೇಶನ್ ಇಂದ ಎಸ್ಕೇಪ್ ಆಗ್ತಿದ್ದವ್ರು ಯಾರು? ಫಸ್ಟ್ ಮನೆಗೆ ಓಡೋಗ್ಬಿಡ್ತಿದ್ರಾ? ನನ್ನ ಅಕ್ಕಪಕ್ಕ ನೋಡೋದೇ ಇಲ್ಲ ನಾನು. ಬ್ಯಾಕಪ್ ಅಂದ ತಕ್ಷಣ ಓಡೋಗ್ಬಿಡ್ತೀರಾ? ಸೆಟ್ ಅಲ್ಲಿ ಜಾಸ್ತಿ ಕುರುಕುಲ್ ತಿಂಡಿ ತಿಂತ ಇದ್ದವ್ರು ಯಾರು? ಓಕೆ, ಕೊನೆಯ ಪ್ರಶ್ನೆ, ಕಂಟಿನ್ಯೂಟಿ ಜಂಪ್ ಮಾಡಿ ಡೈರೆಕ್ಟರ್ ಹತ್ರ ಬೈಸ್ಕೊಂತಿದ್ದವ್ರು ಯಾರು? ಯಾರು ಅಲ್ಲ,
ನನ್ನ ಪ್ರಕಾರ ಯಾರು ಅಲ್ಲ ಅಲ್ವಾ ಸರ್? ಆಕ್ಚುಲಿ ನಿಮ್ಮಂತ ಕಲಾವಿದರಿಗೆ ನಾನು ಈ ತರ ಪ್ರಶ್ನೆನೇ ಕೇಳಬಾರ್ದು ಅಲ್ವಾ? ಎಷ್ಟು ಸುಲಲಿತವಾಗಿ ನೀವು ಆಕ್ಟ್ ಮಾಡ್ತೀರಾ, ಬಟ್ ಫನ್ ಆಂಗಲ್ ಅಲ್ಲಿ ಸುಮ್ನೆ ಏನೋ ಏನಾರು ಸಿಗ್ಬೋದಾ ಅಂತ ಕೇಳಿದೆ. ಸೂಪರ್ ಆಗಿ ಆಡಿದ್ರಿ, ತುಂಬಾನೇ ಖುಷಿ ಆಯ್ತು. ನಮ್ಮ ರ್ಯಾಪಿಡ್ ಫೈರ್ ರೌಂಡ್ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೂಪರ್ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನೀವಿಬ್ರು ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ನಿಮ್ಮ ಮೆಮೊರೀಸ್ ನ ಶೇರ್ ಮಾಡಿದ್ರಿ, ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಕ್ಯಾರೆಕ್ಟರ್ಸ್ ಏನು ಅಂತ ಒಂಚೂರು ಹಿಂಟ್ ಸಿಕ್ಕಿದೆ. ಜೊತೆಗೆ ಭಾವಪೂರ್ಣ ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಈ ಸಿನಿಮಾವನ್ನ ಗೆಲ್ಸಿ ಅಂತ ಕೇಳ್ಕೊಂತೀನಿ. ಸರ್, ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್. ನಮ್ಮ ಜೀ ಕನ್ನಡದ ಪರವಾಗಿ ನಾವು ನಿಮ್ಮ ಸಿನಿಮಾಗೆ ದೊಡ್ಡ ಮಟ್ಟದ ಹಿಟ್ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಇಬ್ರು ನಮ್ಮ ಮನೆಗೆ ಬಂದಿದ್ ಹೇಗ್ ಅನ್ಸ್ತಪ್ಪ ಅಂತ ಹೇಳ್ಬೇಕು ಸರ್. ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಜಿ ಈ ತರ ರಿಯಾಲಿಟಿ ಶೋಗಳಾಗಲಿ, ಅಲ್ಲಿ ಬರ್ತಾ ಇರ್ತಂತ ಸೀರಿಯಲ್ಗಳಾಗಲಿ ಬಹಳ ಅದ್ಭುತವಾಗಿ ಬರ್ತಾ ಇದೆ ಇತ್ತೀಚೆಗಂತೂ. ಒಂದು 5-6 ವರ್ಷದಿಂದಂತೂ ಜಿ ಬೆಳವಣಿಗೆ ನೋಡಿದ್ರೆ ಅದ್ಭುತ. ಅಲ್ಲಿ ಬರೋ ಸೀರಿಯಲ್ಗಳು ಪುಟ್ಟಕ್ಕನ ಮಕ್ಕಳು ಇರ್ಬೋದು, ಗಟ್ಟಿ ಮೇಳ ಇರ್ಬೋದು, ಈಗ ಹೊಸದಾಗಿ ಶುರುವಾಗಿರೋ ಭೂಮಿಗೆ ಬಂದ ಭಗವಂತ, ಸೀತಾರಾಮ, ಏನ್ ಕ್ಯಾಸ್ಟಿಂಗು, ಏನ್ ಕತೆಗಳು, ರಿಯಲಿ ಗ್ರೇಟ್. ಜೊತೆಗೆ ಕಪಲ್ಸ್ ಕಿಚನ್ ಅಲ್ಲಿ ಎನಿ ರಿಯಾಲಿಟಿ ಶೋಗಳೆಲ್ಲ ಜಿನಲ್ಲಿ ಅದ್ಭುತನೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ನಿಮಗೆ ನಮ್ಮ ಅಡಿಗೆ ಮನೆಗೆ ಬಂದಿದ್ದು ಹೇಗ ಅನಿಸ್ತು? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಅದೇ ನಾವು ಭಾವಪೂರ್ಣ ಸಿನಿಮಾದ ಪ್ರಮೋಷನ್ಗೆ ಬಂದಿದೀವಿ. ಆದ್ರೆ ನನ್ಗೆ ಆಸೆ ಇತ್ತು ನನ್ನ ಗಂಡನ ಜೊತೆಗೆ ಬರ್ಬೇಕು ಅಂತ. ಬರಲೇಬೇಕು ಮೇಡಮ್, ಖಂಡಿತ ಬರ್ತೀವಿ. ಮತ್ತೆ ನಾನು ಜಿ ಕನ್ನಡದ ಒಂದು ಭಾಗ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ನಮ್ಮ ಕುಟುಂಬದವರು ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಈಗ ನಿಮಗೋಸ್ಕರ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಪ್ರೀತಿಯ ಉಡುಗೊರೆ ಇದೆ ಸರ್. ಇದು ನಿಮಗೆ, ಮೇಡಮ್ ಇದು ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದು ಇಷ್ಟೆಲ್ಲ ಮನೋರಂಜನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇವತ್ತು ನಮ್ಮ ಕಪಲ್ಸ್ ಕಿಚನ್ ಗೆ ಭಾವಪೂರ್ಣ ಸಿನಿಮಾ ತಂಡ ಬಂದಿದ್ರು. ಅವರ ಮೆಮರೀಸ್ ನ ಶೇರ್ ಮಾಡಿದ್ದಾರೆ, ಅದ್ಭುತವಾದಂತಹ ಡಿಶ್ ಗಳನ್ನ ಮಾಡೋದನ್ನ ಕಲ್ತ್ಕೊಂಡ್ವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.